ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಅಶ್ವಥ್ ದಿವೇತ್. ಗುಡ್ ಮಾರ್ನಿಂಗ್. ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗುತ್ತಿದೆ. ಬಹಳ ಪ್ರಮುಖವಾಗಿ ಮೊದಲನೇ ವಿಚಾರ, ಈ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಬಿಗ್ ಶಾಕ್. ಕಾರಣ, ಬೈಕ್ ಟ್ಯಾಕ್ಸಿಯಿಂದ ಯಾರ ಅನ್ನದ ಬಟ್ಟಲಿಗೆ ಕುತ್ತು. ಹಾಗಾದ್ರೆ 350ಕ್ಕೂ ಅಧಿಕ ಬೈಕ್ ಟ್ಯಾಕ್ಸಿ ಜಪ್ತಿ ಮಾಡಿದ RTO ಅಧಿಕಾರಿಗಳು. ಬೈಕ್ ಟ್ಯಾಕ್ಸಿ ಬಗ್ಗೆ ಜೋರಾದ ಪರವಿರೋಧ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಬೈಕ್ ಟ್ಯಾಕ್ಸಿ ಮಾಡುವವರು ಹೇಳೋದಾದ್ರೂ ಏನು? ಬೈಕ್ ಟ್ಯಾಕ್ಸಿಗೆ ಆಟೋ ಚಾಲಕರ ವಿರೋಧ ಆದ್ರೂ ಯಾಕೆ? ಇದ್ರ ಬಗ್ಗೆ ಹೈಕೋರ್ಟ್ ಹೇಳಿದ್ದೇನು? ಸರ್ಕಾರದ ನಡೆಯೇನು? ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಅಸಲಿ ಚಿತ್ರಣ. ನೋಡಿ ನಿಕೇಶ್, ಈ ಕಂಪ್ಲೀಟ್ ಆಗಿ ಈಗ ನಾನು ಬೈಕ್ ಟ್ಯಾಕ್ಸಿ ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದೆ, ಆಟೋದವ್ರನ್ನೂ ಮಾತಾಡ್ಸ್ಕೊಂಡು ಬಂದೆ. ಇವತ್ತು ಕ್ಯಾಬ್ ಚಾಲಕರು ಮಾತಾಡಿದ್ದು ಕೂಡ ನೋಡಿದ್ರಿ. ನಾಳೆ ಪಬ್ಲಿಕ್ಸ್ ಮಾತಾಡೋದು ಕೂಡ ನಮ್ಮ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಬರುತ್ತೆ. ಸೊ ಇವತ್ತು ನಾವು ಅದನ್ನ ಕ್ಯಾಂಪೇನ್ ಸ್ಟೋರಿಯಾಗಿ ತೆಗೆದುಕೊಂಡಿದ್ದೇವೆ. ನೋಡಿ, 2016ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೈಕ್ ಟ್ಯಾಕ್ಸಿ ಅನ್ನೋದು ಬೆಂಗಳೂರಲ್ಲೇ ಆರಂಭ ಆಗುತ್ತೆ, ಆ್ಯಪ್ ಮುಖಾಂತರ. ಅದಕ್ಕೆ ಮುಂಚಿತವಾಗಿ ಹಾಗಾದ್ರೆ ಬೈಕ್ ಟ್ಯಾಕ್ಸಿ ಎಲ್ಲೂ ಇರಲಿಲ್ವಾ? 1981ರಲ್ಲಿ ಗೋವಾದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಮಾಡಲಾಗುತ್ತೆ. ಅದು ಆ್ಯಪ್ ಮುಖಾಂತರ ಅಲ್ಲ, ಮಾಮೂಲಿ ಇಲ್ಲಿಗೆ ಹೋಗ್ಬೇಕು, ಎಷ್ಟು ತಗೊಳ್ತೀರಾ ಅಂತ ಮಾಮೂಲಿ ಆಟೋ ಇತ್ತಲ್ಲ, ಸೈಕಲ್ ಆಟೋ ಇತ್ತಲ್ಲ, ಅದೇ ರೀತಿ. ಆದ್ರೆ ಅವ್ರನ್ನ ಪೈಲಟ್ ಅಂತ ಕರಿತಾ ಇದ್ರು. ಅದಕ್ಕೆ ಗೋವಾ ಸರ್ಕಾರವು ಕೂಡ ಮನ್ನಣೆ ಕೊಡ್ತು. ಆದ್ರೆ ಬೆಂಗಳೂರಿನಲ್ಲಿ ಆ್ಯಪ್ ಮುಖಾಂತರ ಶುರುವಾದಂತಹ ಈ ರ್ಯಾಪಿಡೋ ಅಥವಾ ಏನು ಬೈಕ್ ಟ್ಯಾಕ್ಸಿ ಅಂತ ಹೇಳಿ ನಾವು ಕರಿತಾ ಇದ್ದೀವಿ, ಈ ಅಗ್ರಿಗೇಟೆಡ್ ಕಂಪನಿಗಳ ಮುಖಾಂತರ ಆರಂಭ ಆದಂತಹ ಬೈಕ್ ಟ್ಯಾಕ್ಸಿಗೆ ಆರಂಭದಿಂದಲೂ ಕೂಡ ವಿವಾದ ಶುರುವಾಯಿತು. ಆಟೋದವ್ರು ಹೇಳೋದಕ್ಕೆ ಶುರು ಮಾಡಿದ್ರು, ಈ ತರ ಮಾಡೋದ್ರಿಂದ ನಿಯಮ ಮೀರಿ, ನಿಯಮಬದ್ಧವಲ್ಲದ, ಮಾನದಂಡವಿಲ್ಲದ ಈ ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ನಮ್ಮ ಹೊಟ್ಟೆ ಮೇಲೆ ನೀವು ಹೊಡಿತಾ ಇದ್ದೀರಿ ಅಂತ. ನಾನು ಪ್ರತಿ ಸಲ ಕಾರ್ಯಕ್ರಮ ಮಾಡುವಾಗಲೂ ಹೇಳ್ತಾ ಇದ್ದೀನಿ, ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಕೇಶ್ ಬದುಕುವಂತ ಹಕ್ಕಿದೆ. ಆದ್ರೆ ಯಾವ ರೀತಿ ಬದುಕ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದಂತ ಮಾನದಂಡ ಇರಬೇಕು. ಎಸ್, ಮಾನದಂಡ ಇರಬೇಕು. ಇದು ನಾವು ಕೈ ಮಾಡಿ ತೋರಿಸ್ಬೇಕಾಗಿರೋದು ಸರ್ಕಾರದ ಕಡೆಗೆ. ಯಾರೋ ಬೈಕ್ ಟ್ಯಾಕ್ಸಿ ಅವ್ರನ್ನ ನೀವು ಅಡ್ಡಗಟ್ಟಿ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ತರವಲ್ಲ. ಇದು ಕೂಡ ಈಗ ನೀವು ಹೆಂಗೆ ಹೇಳ್ತಿದ್ದೀರಿ, ಕಾನೂನು ಮೀರಿ ಇವ್ರು ಕೆಲಸ ಮಾಡ್ತಿದ್ದೀರಿ ಅಂತ. ನಿಮ್ಗೆ ಯಾರು ಕಾನೂನನ್ನೇ ಕೈಗೆತ್ಕೊಳ್ಳುವಂಥ ಒಂದು ಅವಕಾಶವನ್ನು ಕೊಟ್ಟದ್ದು ಯಾರು ಅನ್ನುವಂಥ ಪ್ರಶ್ನೆ ಕೂಡ ನಿರ್ಮಾಣ ಆಗುತ್ತೆ. ನೀವು ನಿಮ್ಮ ಆಟೋದವರ ಅಥವಾ ಕ್ಯಾಬ್ ಡ್ರೈವರ್ಸ್ಗಳ ಹೋರಾಟ ಯಾವತ್ತಿದ್ರೂ ಅಗ್ರಿಗೇಟೆಡ್ ಕಂಪ್ನಿಗಳ ಮೂಲಕ ಅಥವಾ ಸರ್ಕಾರದ ನಿಲುವಿನ ವಿರುದ್ಧ ಹೋರಾಟ ಇರಬೇಕೇ ವಿನಃ ನೀವು ಯಾರೋ ಪಾಪದ ಮುಗ್ಧ ಜನರನ್ನ ಅಡ್ಡಗಟ್ಟಿ ಹೊಡೆಯುವಂಥದ್ದು ಸರಿಯಲ್ಲ. ಇದು ನಾವು ಜರ್ನಲಿಸ್ಟ್ ಆಗಿ ಹೇಳುವಂಥದ್ದು. ಎಷ್ಟು ನಿಕೇಜ್ ಪ್ಯಾಕೇಜ್. ಇನ್ನು ಈ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮತ್ತೆ ಗದ್ದಲ ಶುರುವಾಗಿದೆ. ಈ ಬೈಕ್ ಟ್ಯಾಕ್ಸಿಯಿಂದ ನಮ್ಮ ದುಡಿಮೆಗೆ ತೊಂದರೆ ಆಗ್ತಾ ಇದೆ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಆದ್ರೆ ಇದೇ ನಮ್ಮ ಜೀವನಕ್ಕೆ ಆಧಾರ ಅಂತ ಬೈಕ್ ಟ್ಯಾಕ್ಸಿ ಮಾಡೋರು ಕೂಡ ಹೇಳ್ತಾ ಇದ್ದಾರೆ. ಅವರವರ ಜೀವನೋಪಾಯಕ್ಕೆ, ಹೊಟ್ಟೆಪಾಡಿಗೆ ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ಹಾಗಾದ್ರೆ ಈ ಬೈಕ್ ಟ್ಯಾಕ್ಸಿ ಅನಿವಾರ್ಯನಾ? ಆಟೋ ಚಾಲಕರಿಗೆ ಇದು ಸಂಕಷ್ಟ ಯಾಕೆ? ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೈಕ್ ಟ್ಯಾಕ್ಸಿ ಮೊದಲನೇದಾಗಿ ಸುರಕ್ಷತೆ ಇಲ್ಲ. ನಮ್ ಕಷ್ಟನ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಗೌರ್ಮೆಂಟ್ ಅವರು. ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗೋದಿಲ್ಲ. ಅವ್ರ ಪಾಡು ಅವ್ರಿಗೆ, ನಮ್ಮ ಪಾಡು ನಮ್ಗೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಬಾರ್ದು. ಫ್ಯಾಮಿಲಿ ತೊಂದರೆ ಆಗುತ್ತೆ ಸರ್. ಆಟೋದವ್ರಿಗೆ ಆಗ್ಲಿ, ಬೇರೆಯವ್ರಿಗೆ ಆಗ್ಲಿ, ದಯವಿಟ್ಟು ನಮ್ಮ ಪಾಡು ನಂಬಿಡಿ. ಯಾಕಂದ್ರೆ ನಮ್ಗೆ ಈ ಬಿಟ್ಟರೆ ಜೀವನ ಇಲ್ಲ. ಜೀವನ ಕಷ್ಟ. ನಮ್ದು ಈ ಊರಲ್ಲ. ಬೈಕ್ ಟ್ಯಾಕ್ಸಿ ವಿರುದ್ಧ ಸಿಡಿದ ಆಟೋ ಚಾಲಕರು. ಬೈಕ್ ಟ್ಯಾಕ್ಸಿ ವಿರುದ್ಧ RTO ಕಾರ್ಯಾಚರಣೆ. ರಾಜಧಾನಿ ಬೆಂಗಳೂರಿನಲ್ಲಿ RTO ಅಧಿಕಾರಿಗಳು ಮತ್ತೆ ಅಖಾಡಕ್ಕಿಳಿದಿದ್ದಾರೆ. ಬೈಕ್ ಟ್ಯಾಕ್ಸಿ ಅನಧಿಕೃತ ಅಂತ ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಇದರ ಜೊತೆಗೆ ಆಟೋ ಚಾಲಕರು ಕೂಡ ಬೈಕ್ ಟ್ಯಾಕ್ಸಿ ವಿರುದ್ಧ ಸಮರ ಸಾರಿದ್ದಾರೆ. ಆಗಸ್ಟ್ 5ರಂದು ಬೆಂಗಳೂರಿನ 11 RTO ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 350 ಬೈಕ್ ಟ್ಯಾಕ್ಸಿಗಳನ್ನ ಜಪ್ತಿ ಮಾಡಲಾಗಿದೆ. ಆನ್ಲೈನ್ ಆಪ್ ಅಲ್ಲಿ ಹೆಚ್ಚು ಹಣ ಕೊಡುವ ಆಮಿಷ ತೋರಿಸಿ ಬೈಕ್ ಟ್ಯಾಕ್ಸಿ ಮಾಡಿದ್ದಾರೆ. ಇದು ಅನಧಿಕೃತ ಅಂತ ಆರೋಪಿ ಬೈಕ್ಗಳನ್ನ RTO ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ.
ಇನ್ನು ಅಧಿಕಾರಿಗಳ ಕಾರ್ಯಾಚರಣೆ ಬಗ್ಗೆ ಗೊತ್ತಿರದೆ ಬುಕ್ ಮಾಡಿದ ಸ್ಥಳಕ್ಕೆ ಬಂದ ವಾಹನಗಳನ್ನ ಜಪ್ತಿ ಮಾಡಿದ ಆರೋಪ ಕೇಳಿಬಂದಿದೆ. ಈ ದುಡಿಮೆಯನ್ನೇ ನಂಬಿ ನಮ್ಮ ಜೀವನ ಸಾಗ್ತಾ ಇದೆ, ಆದ್ರೆ ಈಗ ಹೀಗೆ ಏಕಾಏಕಿ ಸೀಸ್ ಮಾಡೋದು ಸರಿಯಲ್ಲ ಅಂತ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದ ಮಹಿಳೆಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದರೆ, ಬೈಕ್ ಟ್ಯಾಕ್ಸಿಯಿಂದ ನಮ್ಮ ದುಡಿಮೆಗೆ ತೊಂದರೆ ಆಗ್ತಾ ಇದೆ ಅಂತ ಆಟೋ ಚಾಲಕರು ದೂರಿದ್ದಾರೆ. ಪಾರ್ಟ್ ಟೈಮ್ ತರ ನಾವು ಮಾಡ್ಕೊಂತ ಇರ್ತೀವಿ, ಸಡನ್ ಆಗಿ ಗಾಡಿ ಸೀಸ್ ಮಾಡೋದು ಇದೆಲ್ಲ ಮಾಡಿದ್ರೆ ನಾವು ಹೇಗೆ ಮುಂದಕ್ಕೆ ಹೋಗೋದು? ಸೀಸ್ ಆಗಿ ನಮ್ಮ ಫ್ರೆಂಡ್ಸ್ದು ಆಗಿದೆ ಸರ್, ಸಡನ್ ಆಗಿ ಸೀಸ್ ಮಾಡ್ಬಿಟ್ರೆ ನಾವು ಅದು ಹೆಂಗೆ, ಅದು ನಮಗೂ ಒಂದು ಚಾನ್ಸ್ ಕೊಡಬೇಕಲ್ಲ. ಇಲ್ಲ ಏನಾನ ಒಂದು ಹೇಳಿದ್ರೆ ನಾವು ಅದಕ್ಕೆ ಮುಂದಕ್ಕೆ ಹೋಗಕ್ಕೆ ಒಂದಿರುತ್ತೆ. ಇಲ್ಲಿಗೆ ಬಂದರೆ ಇವರು ಒಂಥರ ಹೇಳ್ತಾರೆ, ಇಲ್ಲಿಂದ ಬೇರೆ ಕಡೆ ಹೋಗಬೇಕು. ಪ್ರತಿದಿನ ನಾವು ಈ ಮುಂಚೆ ಬೈಕ್ ಟ್ಯಾಕ್ಸಿ ಬರೋದಕ್ಕೂ ಮುಂಚೆ ನಮ್ದೊಂದು ಕಮಿಟ್ಮೆಂಟ್ ಇರ್ತಾ ಇತ್ತು. ಪ್ರತಿ ತಿಂಗಳು ನಾವು ಪ್ರತಿದಿನ 2,000 ರೂಪಾಯಿ ಆದ್ರೂ ಮನೆಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಒಂದು ಕಮಿಟ್ಮೆಂಟನ್ನು ಮಾಡ್ಕೊಂಡಿರ್ತಾ ಇದ್ವಿ. ಪ್ರತಿ ತಿಂಗಳು ಮಿನಿಮಮ್ 1,500 ಇಂದ 2,000 ತಗೊಂಡು ಹೋಗ್ತೀವಿ. ನಮ್ದು ಆಟೋ ಬಾಡಿಗೆ ಇರ್ಬೋದು, ಪ್ರತಿದಿನದ ಪೆಟ್ರೋಲ್ ಖರ್ಚು ಇರ್ಬೋದು, ಈ ಥರದನ್ನು. ಆದರೆ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಬಂದ ನಂತರ ದಿನಗಳಲ್ಲಿ ನಾವು 1,000 ಸಹ ದುಡಿತಾ ಇಲ್ಲ. ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಈ ಫೈನಾನ್ಷಿಯಲಿ ಸಮಸ್ಯೆಗಳಿಂದಲೇ. ಅತಿ ಹೆಚ್ಚು ಒತ್ತಡಕ್ಕೆ ಒಳಗಾಕಿ ಚಾಲಕರು ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥದ್ದು. ಮಾನಸಿಕ ಒತ್ತಡ ಹೇಗಾಗ್ತಾ ಇದೆ ಅಂದರೆ, ನಮ್ಮ ಮಕ್ಕಳು ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ಬಾಡಿಗೆಗಳನ್ನು ಕಟ್ಟಕ್ಕಾಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಪರ ವಿರೋಧದ ಆಚೆಗೆ ಅಸಲಿ ಸತ್ಯ ಏನಿದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈ ವೇಳೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬ ತನ್ನ ಬೈಕ್ ಟ್ಯಾಕ್ಸಿ ಹಿಂದಿನ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಶ್ರೀನಿವಾಸ್ ಸರ್, ನೀವೇನ್ ಕೆಲಸ ಮಾಡೋದು? ಸರ್ ನಾನು ಇದೇ ಕೆಲಸ ಮಾಡ್ತಾರೆ. ಇದೇ ಕೆಲಸ ಮಾಡ್ತಾ ಇರೋದು? ಈ ಕೆಲಸ ಮಾಡಿ ಫುಲ್ ಸ್ಟೈಲಿಶ್ ಆಗ್ಬಿಟ್ಟಿದ್ರಲ್ರಿ? ಇಲ್ಲ ಸರ್, ಹಿಂಗೆ ನಾನು ಎಂ.ಕಾಮ್ ಮಾಡಿದ್ದೀನಿ ಸರ್. ಹೌದಾ? ಎಂ.ಕಾಮ್ ಮಾಡಿ B.Ed ಮಾಡಿದೆ, ಗೌರ್ಮೆಂಟ್ ಜಾಬ್ ಹೋಗೋಣ ಅಂತ. ಅಲ್ಲಿ ಲಂಚ ಜಾಸ್ತಿ ಕೇಳಿದ್ರು. ಸೊ ಅವ್ರು ಎಷ್ಟು ಕೇಳಿದ್ರು? 6 ಅಂದ್ರೆ 6,000 6 ಲಕ್ಷನ? 6 ಲಕ್ಷ ಸರ್. 6 ಲಕ್ಷ ಕೇಳಿದ್ರು. ಆಗಿದ್ರೆ ಯಾವಾಗ ಸೇರ್ಕೊಂಡ್ಬಿಟ್ಟು ಇಷ್ಟೊತ್ತಿಗೆ 4 ವರ್ಷ ಆಗಿದೆ. 4 ವರ್ಷ ಆಗುತ್ತೆ. ಈಗ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ ನೀವು? ನಾನು 4 ವರ್ಷ ಆಯ್ತು. ಬೈಕ್ ಟ್ಯಾಕ್ಸಿಯಿಂದ ಡ್ರಗ್ಸ್ ಸಪ್ಲೈ ಹೆಚ್ಚಾಗ್ತಾ ಇರೋ ಆರೋಪ. ಬೈಕ್ ಟ್ಯಾಕ್ಸಿಯಿಂದ ಡ್ರಗ್ಸ್ ಸಪ್ಲೈ ಹೆಚ್ಚಾಗ್ತಾ ಇದೆ ಅಂತ ಖಾಸಗಿ ಸಾರಿಗೆ ಒಕ್ಕೂಟ ಆರೋಪಿಸಿದೆ. ಒಂದ್ ವೇಳೆ ಕಾಲೇಜು ವಿದ್ಯಾರ್ಥಿಗಳು ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗದೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರೆ ಅಂತವರ ಕಾಲೇಜು ಶುಲ್ಕವನ್ನ ನಾವೇ ಕೊಡ್ತೀವಿ, ಆದ್ರೆ ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಹೈಯೆಸ್ಟ್ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ಬೈಕ್ ಟ್ಯಾಕ್ಸಿ ಚಾಲಕರು. ಅವರಿಗೆ ಅತಿ ದೊಡ್ಡ ಆರ್ಥಿಕ ಸಪೋರ್ಟ್ ಸಿಗ್ತಾ ಇರ್ತಕ್ಕಂಥದ್ದು ಈ ಡ್ರಗ್ಸ್ ವಲಯದಿಂದ. ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು, ಸರ್ಕಾರ ಇದು ಮಾಡ್ಕೋಬೇಕು. ಇವತ್ತು ಸ್ಕೂಲ್ ಹುಡುಗರ ಕೈನಲ್ಲಿ ಗಾಂಜಾ ಹೆಂಗ್ ಸಿಗ್ತಾ ಇದೆ? ಅವ್ರಿಗೆ ಗಾಂಜಾ ತಗೊಳಕ್ ದುಡ್ಡು ಬೇಕು. ಮನೆಗಳಲ್ಲಿ ದಿನ 1,500 ಕೊಡ್ತಾರ. ಈ ರೀತಿಯಾದಂಥ ಬೈಕ್ ಟ್ಯಾಕ್ಸಿಗಳನ್ನು ಓಡಿಸಿ ಹಣವನ್ನು ಸಂಪಾದನೆ ಮಾಡಿ ಆ ಬರುವಂಥ ಹಣದಿಂದ ಇವತ್ತು ಡ್ರಗ್ಸ್ ಅನ್ನ ಕಲಬುತ್ವ ಇದು ನಡೀತಾ ಇದೆ. ಆ ರೀತಿ ನಿಜವಾಗ್ಲೂ ಯಾರಿಗಾದ್ರೂ ಇದ್ರೆ ನಮ್ಮ ಖಾಸಗಿ ಸಾರಿಗೆ ಸಂಘಟನೆ ಒಕ್ಕೂಟಗಳಿಂದ ನಾವು ಕೊಡ್ತೀವಿ. ಸರ್ಕಾರಿ ಸ್ಕೂಲಲ್ಲಿ ಅವ್ರು ಓದ್ತಾ ಇದ್ರೆ ಅವ್ರಿಗೆ ತೊಂದರೆ ಆಗ್ತಾ ಇದ್ರೆ ಸರ್ಕಾರಿ ಸ್ಕೂಲನ್ನ ಫೀಸನ್ನು ಭರಿಸುವಂತ ಕೆಲಸ ನಮ್ಮ ಖಾಸಗಿ ಸಾರಿಗೆ ಸಂಘಟನೆಗಳು ಒಕ್ಕೂಟ ಮಾಡುತ್ತೆ. ಆಪ್ ಆಧಾರಿತ ಬೈಕ್ ಟ್ಯಾಕ್ಸಿಗಳ ಸಂಚಾರ ನಿಷೇಧ ತೆರವುಗೊಳಿಸುವುದಕ್ಕೆ ಹೈಕೋರ್ಟ್ ಆದೇಶಿಸಿತ್ತು. ಮೋಟಾರು ವೆಹಿಕಲ್ ಕಾಯ್ದೆ 1988ರ ಅನ್ವಯ ಮಾರ್ಗಸೂಚಿ ನಿಯಮಗಳನ್ನು ರೂಪಿಸುವವರೆಗೆ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ನಡೆಸುವಂತಿಲ್ಲ. ಹೀಗಾಗಿ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ 2 ವರ್ಷದ ಹಿಂದೆ ಏಕಸದಸ್ಯ ಪೀಠ ನಿಷೇಧ ಹೇರಿತ್ತು. ಇದನ್ನ ಪ್ರಶ್ನಿಸಿ ಊಬರ್ ಇಂಡಿಯಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ANI ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದ ಕೋರ್ಟ್ ಅರ್ಹ ದ್ವಿಚಕ್ರ ವಾಹನಗಳನ್ನ ಬೈಕ್ ಟ್ಯಾಕ್ಸಿ ಹಾಕಿಸುವುದಕ್ಕೆ ಅನುಮತಿ ಕೊಟ್ಟಿತ್ತು. ಅಲ್ಲದೆ ಸೂಕ್ತ ಮಾನದಂಡಗಳನ್ನ ಜಾರಿಗೆ ತರುವುದಕ್ಕೆ ಸರ್ಕಾರಕ್ಕೆ ಸೂಚಿಸಿತ್ತು. ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ರಾಜ್ಯದಲ್ಲಿ ಸ್ಪಷ್ಟ ನಿಯಮಾವಳಿ ಇಲ್ಲ ಅನ್ನೋ ಕಾರಣಕ್ಕೆ ಹೇರಲಾಗಿದ್ದ ನಿಷೇಧವನ್ನ ರದ್ದು ಮಾಡಿತ್ತು. ಆದರೆ ಯಾವುದೇ ಮಾನದಂಡಗಳನ್ನ ತರದ ಸರ್ಕಾರ ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಬೈಕ್ ಟ್ಯಾಕ್ಸಿ ಅಂದ್ರೆ ಅದೇ ತಾನೇ, ವೈಟ್ ಬೋರ್ಡ್ ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಈಗ ಅದು ನಾನ್ ಟ್ರಾನ್ಸ್ಪೋರ್ಟ್ ಗಾಡಿ ಅಂದರೆ ಸ್ವಂತ ಬಳಕೆಗೆ ಕೊಟ್ಟಿರುವಂಥ ಗಾಡಿ. ಅದನ್ನು ಅವರು ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಳ್ಳದೇನೆ ಎಲ್ಲೋ ಬೋರ್ಡ್ ಆಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಇವಾಗ ಇದಿರೋದು. ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದೀವಿ. ಸರ್ಕಾರ ನಮಗೆ ಒಂದು ರೀತಿ ರೂಪಿಸಿ ಅಂತ ಹೇಳಿತ್ತು. ಅದ್ರ ಮೇಲೆ ನಾವು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದೀವಿ. ಬೈಕ್ ಟ್ಯಾಕ್ಸಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ತನ್ವೀರ್ ಪಾಷಾ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೈಕ್ ಟ್ಯಾಕ್ಸಿ ಮೊದಲನೇದಾಗಿ ಸುರಕ್ಷತೆ ಇಲ್ಲ. ಸೇಫ್ಟಿ ಕನ್ಸರ್ನ್ ಬಂದ್ರೆ 0 ಸೇಫ್ಟಿ ಮೆಜರ್ಸ್ ಇದೆ ಅದರಲ್ಲಿ. ಹಾಗಾಗಿ ಇದು ಇಲ್ಲೀಗಲ್ ಆಗಿ ನಡೆದಿರ್ತಕ್ಕಂಥ ಒಂದು ದಂಧೆ. ಈ ಇಲ್ಲೀಗಲ್ ಆಗಿ ಇಷ್ಟು ದಿನ ಹೇಗೆ ನಡೆಯಕ್ಕೆ ಸಾಧ್ಯ? ಕಾನೂನು ವ್ಯವಸ್ಥೆನಲ್ಲಿ ಏನಿರಲ್ವೋ ಅದನ್ನ ಇವರು ತರಬೇಕಾದ್ರೇನೆ ಅದನ್ನ ಮೊದಲನೇದಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ಬರಬೇಕಿತ್ತು. ಬೈಕ್ ಟ್ಯಾಕ್ಸಿ ವಿಚಾರ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ. ಕೆಲವರು ಬೈಕ್ ಟ್ಯಾಕ್ಸಿ ಬೇಕು ಅಂದ್ರೆ ಇನ್ನು ಕೆಲವರು ಬೇಡ ಅಂತಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ಗೊಂದಲ ನಿವಾರಣೆ ಮಾಡಬೇಕಾಗಿದ್ದ ಸರ್ಕಾರ ಮಾತ್ರ ಯಾವುದೇ ಮಾನದಂಡ ತರದೆ ಸೈಲೆಂಟ್ ಆಗಿದೆ. ಇದೆಲ್ಲ ನೋಡಿದ್ರಲ್ಲ ನಿಕೇಶ್, ಏನನ್ನಿಸ್ತು ನಿಮಗೆ? ನೀವೇ ಹೇಳಬೇಕು, ಜನರನ್ನು ಮಾತಾಡ್ಸಿದ್ರಲ್ಲ ನೀವು. ಅಲ್ಲ ಅದೇ, ಬಟ್ ನಾನು ಓಂಕಾರೇಶ್ವರಿ ಅವ್ರು ಮಾತಾಡೋದು ನೋಡ್ತಾ ಇದ್ದೆ, ಮತ್ತೆ ಅಡ್ವೊಕೇಟ್
ಹೇಳೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಸಡನ್ನಾಗಿ ಯಾವತ್ತು ಜಡ್ಜ್ಮೆಂಟಿಗೆ ಬರಬಾರ್ದು. ನೀವು ಅಡ್ವೊಕೇಟ್ ಸ್ಥಾನದಲ್ಲಿ ಇತ್ಕೊಂಡು ಅತಿ ಹೆಚ್ಚು ಗಾಂಜಾ ಮತ್ತು ಡ್ರಗ್ಸನ್ನು ಏನು ಸಂಚಾರ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಅವರು ಅಂತ. ಯಾಕೆ ಅದನ್ನ ಆಟೋದಲ್ಲಿ ತಗೊಂಡು ಹೋಗೋಕ್ಕಾಗಲ್ವಾ, ಕಾರ್ನಲ್ಲಿ ತಗೊಂಡು ಹೋಗೋಕ್ಕಾಗಲ್ವಾ, ಬಸ್ನಲ್ಲಿ ತಗೊಂಡು ಹೋಗಲ್ವಾ, ಯಾಕೆ ನಡ್ಕೊಂಡೆ ಜೋಬಳಗೆ ಹಿಡ್ಕೊಂಡು ತಗೊಂಡು ಹೋಗಲ್ವಾ? ಅಂಥವ್ರನ್ನ ಹುಡುಕಿ ಅಂಥವ್ರ ವಿರುದ್ಧ ಶಿಕ್ಷೆ ಕೊಡಿ, ಅಂಥವ್ರಿಗೆ ಕಠಿಣ ಶಿಕ್ಷೆಯನ್ನು ಏನು ಮಾಡಬೇಕು ಕಾನೂನು ಪ್ರಕಾರ ಅಂಥವ್ರನ್ನ ಪತ್ತೆ ಹಚ್ಚಿ. ನಾವು ಬೇಡ ಅನ್ನಲ್ಲ. ಆಮೇಲೆ ಕಾನೂನು ಪ್ರಕಾರ ನಿರ್ಣಯವನ್ನು ತೆಗೆದುಕೊಳ್ಳಿ, ಆಮೇಲೆ ಕಾನೂನು ಬದ್ಧವಾಗಿ ಮಾನದಂಡಗಳನ್ನು ಇಡಿ. ಆಮೇಲೆ ಓಂಕಾರೇಶ್ವರಿ ಅವರು ಹೇಳ್ತಾ ಇದ್ರು ಸರ್ಕಾರ ಒಂದು ರೀತಿಯನ್ನು ರೂಪಿಸಿ ಅಂತ. ಅದನ್ನು ನೀತಿಯಿಂದ ರೂಪಿಸ್ತಾ ಇದ್ದೀರಾ ನೀವು. ಈಗ ವೈಟ್ ಬೋರ್ಡ್ನಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋದು ತಪ್ಪು, ಹೌದು, ಅದು ಕಾನೂನು ಬಾಹಿರ. ನಾನು ಅದನ್ನು ಇಲ್ಲ ಅಂತ ತೆಗೆದು ಆ ಕಡೆ ಎತ್ತಾಕಲ್ಲ. ಕರ್ನಾಟಕಕ್ಕೆ ಹೆಂಗೆ ಎಂಟ್ರಿ ಕೊಡ್ತು ಅಂತ ಅದನ್ನ ಮೂಲದಲ್ಲೇ ನೀವು ನೋಡ್ಬೇಕಿತ್ತಲ್ಲ. ಆಮೇಲೆ ಇನ್ನೊಂದೇನು ಅದನ್ನ ಬಿಟ್ಬಿಡ್ಬೇಕಿತ್ತು. ಇನ್ನೊಂದೇನು ಗೊತ್ತಾ ನಿಕೇಶ್, ವೈಟ್ ಬೋರ್ಡ್ ರಾಂಗ್ ಅಂತ ಅಂದಮೇಲೆ ನಿಮಗೆ ಫುಡ್ ಡೆಲಿವರೀಸ್ ಗಾಡಿಗಳು ಕಾಣಿಸ್ತಾ ಇಲ್ವಾ? ನಿಮಗೆ ಕಮರ್ಷಿಯಲ್ ಥಿಂಗ್ಸ್ ಡೆಲಿವರೀಸ್, ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅವು ನಿಮಗೆ ಅವು ಕಾಣ್ತಾ ಇಲ್ವಾ? ಆಮೇಲೆ ಫುಡ್ ಡೆಲಿವರೀಸ್ ಆ್ಯಪ್ಗಳು ಕಾಣ್ತಾ ಇಲ್ವಾ? ಅವು ಕೂಡ ಬೈಕ್ನಲ್ಲೇ ಅದರಲ್ಲಿ ಗಾಡಿ ಹಿಂದೆಗಡೆ ಬಾಡಿ ಇರ್ತದೆ, ಇದರಲ್ಲಿ ವಸ್ತು ಫುಡ್ ಅಥವಾ ಬೇರೆ ಏನಾದರೂ ವಸ್ತುಗಳನ್ನು ತಗೊಂಡು ಹೋಗುವಂಥದ್ದು. ಸೊ ಅಲ್ಲೂ ಕೂಡ ಡ್ರೈವರ್ಸ್ಗಳಿಗೆ ಹಂಗಾರೆ ಸೇಫ್ಟಿ ಇಲ್ಲ. ಬರೀ ನಾವು ಪ್ಯಾಸೆಂಜರ್ ಸೇಫ್ಟಿನ ನೋಡೋದಾದರೆ ಡ್ರೈವರ್ಸ್ಗಳಿಗೂ ಕೂಡ ಸೇಫ್ಟಿ ಇಲ್ಲ. ಸೊ ಹಂಗೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಿಮಗೆ ಕಾನೂನು ಬಾಹಿರ ಅಂತ ಅಂದಮೇಲೆ ಸೊ ಅದ್ರ ಕಡೆನೂ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ, ಅದನ್ನು ಕೂಡ ನೋಡಬೇಕಾಗುತ್ತೆ. ಎಲ್ಲದಕ್ಕೂ ಸೇರಿನೇ ನೀವು ಒಂದು ಕಾನೂನನ್ನು ಅಥವಾ ಒಂದು ಮಾನದಂಡವನ್ನು ರಚಿಸಬೇಕಾಗುತ್ತೆ. ಅದು ಬಿಟ್ಟು ಆಮೇಲೆ ನೀವು ಓಂಕಾರೇಶ್ವರಿ ಅವರು ನೀವು ಹೇಳ್ತಾ ಇದ್ದೀರಿ ಕಾನೂನು ಬಾಹಿರ, ಕಾನೂನಾತ್ಮಕವಾಗಿ ಯಾವುದನ್ನು ಇದು ಮಾಡಬಾರ್ದು ಅಂತ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನಮಗೆ ಸಿಬ್ಬಂದಿ ಕೊರತೆ. ನನಗೆ ಹೇಳಿದ್ರು ಆಟೋದವರು ಕೂಡ ಹೇಳಿದ್ದಾರೆ, ಬೈಕ್ ಟ್ಯಾಕ್ಸಿ ಅವರು ಕೂಡ ಹೇಳಿದ್ದಾರೆ, ನಮಗೆ ಸಿಬ್ಬಂದಿ ಕೊರತೆ ಇದೆ. ಸೊ ಹಾಗಾಗಿ ನಮಗೆ ಆಟೋದವರು ಒಂಚೂರು ನಮ್ಮನ್ನು ಅವ್ರನ್ನೆಲ್ಲ ಹಿಡಿಯೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಸಹಾಯವನ್ನು ಕೇಳ್ತಿದ್ದೀರಿ ಅನ್ನುವಂಥ ಆರೋಪವೂ ಕೂಡ ನಿಮ್ಮ ಮೇಲಿದೆ. ನೀವು ಆಗ ಇವರು ನನಗೊಂದು ಅಧಿಕಾರ ಸಿಕ್ತು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅಡ್ಡ ಹಾಕೋದು, ಹೊಡೆಯೋದು, ಬೈಯೋದು ಈ ರೀತಿ ಮಾಡ್ತಾ ಇದ್ದಾರೆ. ಎಸ್ ನಿಕೇಶ್, ನೀವು ಇದೇ ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟ್ ನಲ್ಲಿ ಇದೆ. ಕೆಲವರು ಬೇಕು ಅಂತಾರೆ, ಇನ್ನು ಕೆಲವರು ಅದು ನಮಗ್ ಬೇಡ ಅಂತ ಹೇಳ್ತಾರೆ. ಈ ವಿಚಾರ ಈಗ ಕೋರ್ಟ್ ನಲ್ಲಿ ಇದೆ. ಹೀಗಾಗಿ ನ್ಯಾಯಾಲಯದ ತೀರ್ಮಾನದ ಬಳಿಕ ಮುಂದಿನ ನಿರ್ಧಾರ ಮಾಡಲಾಗುವುದು ಅಂತ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಬನ್ನಿ ಅವ್ರಿಗೆ ಏನೇನು ಅಂದ್ರು ಮತ್ತೆ ಅಂತ ಕೇಳ್ಕೊಂಡು ಬರೋಣ. ನೋಡಿ, ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟಲ್ಲಿದೆ. ಕೋರ್ಟ್ಗೆ ಅಪೀಲ್ ಮಾಡಿದ್ದೀವಿ. ಕೆಲವರು ಬೇಕು ಅಂತವ್ರೆ, ಕೆಲವರು ಬೇಡ ಅಂತವ್ರೆ. ಕೋರ್ಟಲ್ಲಿದೆ ವಿಚಾರ. ಕೋರ್ಟಲ್ಲಿ ಏನು ಡಿಸಿಷನ್ ತಗೋತಾರೋ ನೋಡ್ಬಿಟ್ಟು ಅದಾದಮೇಲೆ ತೀರ್ಮಾನ ತಗೋತೀವಿ. ಎರಡು ಬೈಕ್ ಟ್ಯಾಕ್ಸಿ ಅವರು ಭೇಟಿ ಮಾಡಿದರು, ಈ ನಮ್ಮ ಪ್ರೈವೇಟ್ ನಮ್ಮ ಆಟೋ ಡ್ರೈವರ್ಸ್ ಸಂಘ, ಟ್ಯಾಕ್ಸಿ ಡ್ರೈವರ್ ಸಂಘ ಇವರೆಲ್ಲರೂ ಭೇಟಿ ಮಾಡಿದರು. ಅದೇ ಆಮೇಲೆ ನಿರ್ಧಾರ ಮಾಡ್ತೀವಿ ಏನು ಮಾಡಬೇಕು ಅಂತ. ಕೋರ್ಟಿಂದ ತೀರ್ಮಾನ ಆದಮೇಲೆ. ನೋಡಿ, ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟಲ್ಲಿದೆ. ಕೋರ್ಟ್ಗೆ ಅಪೀಲ್ ಮಾಡಿದ್ದೀವಿ. ಕೆಲವರು ಬೇಕು ಅಂತವ್ರೆ, ಕೆಲವರು ಬೇಡ ಅಂತವ್ರೆ. ಕೋರ್ಟಲ್ಲಿದೆ ವಿಚಾರ. ಕೋರ್ಟಲ್ಲಿ ಏನು ಡಿಸಿಷನ್ ತಗೋತಾರೋ ನೋಡ್ಬಿಟ್ಟು ಅದಾದಮೇಲೆ ತೀರ್ಮಾನ ತಗೋತೀವಿ. ನೋಡಿ ದಿವಿತ್, ಈ ಬೈಕ್ ಟ್ಯಾಕ್ಸಿ ಓಡಿಸೋರು ರಿಪಬ್ಲಿಕ್ ಕನ್ನಡ ಜೊತೆ ಕೂಡ ಮಾತನಾಡಿದ್ರು. ಅವರ ಅನುಭವ ಜೊತೆಗೆ ಅವ್ರಿಗೆ ಏನೇನು ಆಯಿತು ಎಲ್ಲವನ್ನು ಕೂಡ ಹಂಚ್ಕೊಂಡಿದ್ರು. ನಾವು ಯಾರಿಗೂ ಕೂಡ ತೊಂದರೆ ಕೊಡಲ್ಲ, ನಾವು ಬೈಕ್ ಟ್ಯಾಕ್ಸಿಯನ್ನು ನಂಬ್ಕೊಂಡು ನಾವು ಜೀವನವನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಇದೇ ನಮಗೆ ಜೀವನದ ಆಧಾರ ಅಂತ ಹೇಳಿದ್ದಾರೆ. ಬನ್ನಿ ಅವ್ರು ಯಾರ್ಯಾರು ಮಾತನಾಡಿದೆ, ಏನೇನು ಅಂದ್ರು ಅಂತ ಕೇಳಿ. ಸರ್, ನಾನು ಡೈಲಿ 1000 ರೂಪಾಯಿ ಫೈನಾನ್ಸ್ ಕಟ್ತಾ ಇದ್ದೀನಿ. ಆಮೇಲೆ ಈ ಬೌನ್ಸ್ ಗಾಡಿಯಲ್ಲಿ 380 ರೂಪಾಯಿ ಡೈಲಿ ಕಟ್ಟಬೇಕು. ಇನ್ನು ಆಟೋ ಎಲ್ಲಿ ತೊಗೊಳ್ಳಿ? ನಾನು ತೊಗೊಳಕ್ಕೂ ಆಗಲ್ಲ. ಇವಾಗ ನೋಡಿ, ನಾನು 1000 ರೂಪಾಯಿ ನಮ್ಮ ತಂಗಿಗೆ ಮದುವೆ ಅಂದ್ಬಿಟ್ಟು ಮೈಸೂರಲ್ಲಿ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ಎವ್ರಿ ಮಂತು ನಾನು 30,000 ರೂಪಾಯಿ ನಾನು ಫೈನಾನ್ಸ್ ಕಟ್ಟಬೇಕು. ಇವಾಗ ನಾನು 2,000 ರೂಪಾಯಿ ದುಡಿದ್ರೆ 2,200 ರೂಪಾಯಿ ದುಡಿತೀನಿ. ಅದರಲ್ಲಿ 380 ರೂಪಾಯಿ ಬೌನ್ಸ್ಗೆ ಹೋಗುತ್ತೆ, ಇನ್ನು 1,500 ರೂಪಾಯಿ ಮನೆಗೆ ಹೋಗುತ್ತೆ, ಇನ್ನು ಮಿಕ್ಕಿದ್ದು ತಿಂಡಿ ಅದು ಇದು ಊಟಕ್ಕೆ ನನ್ನ ಖರ್ಚಿಗಾಗುತ್ತೆ. ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಕೈ ಮುಚ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಗೆ ಪಾಡಿಗೆ ನಮ್ಗೆ ಬಿಡಿ. ನಾವು ಯಾರಿಗೂ ತೊಂದರೆ ಕೊಡೋಕೆ ಹೋಗೋದಿಲ್ಲ. ಅವ್ರ ಪಾಡಿಗೆ ಅವ್ರಿಗೂ, ನಮ್ಮ ಪಾಡಿಗೆ ನಮಗೆ, ಆಟೋದವ್ರಿಗೆ ಆಗಲಿ ಬೇರೆಯವ್ರಿಗೆ ಆಗಲಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಗೆ ಬಿಡಿ. ಯಾಕಂದ್ರೆ ನಮ್ಗೆ ಇದು ಬಿಟ್ಟರೆ ಜೀವನ ಇಲ್ಲ. ಇದು ಬಿಟ್ಟು ಇದನ್ನೇ ನಂಬ್ಕೊಂಡಿದ್ದೀವಿ ನಾವು. ಆಯಿತಾ? ನಿಮ್ಮ ಪಾಡಿಗೆ ನೀವು ಇರಿ, ನಿಮ್ಮ ಪಾಡಿಗೆ ನಾವು ಇರ್ತೀವಿ. ನಾವು ಯಾವತ್ತೂ ಯಾರಿಗೂ ಆಗಲಿ ಕಸ್ಟಮರ್ಗೆ ಬನ್ನಿ 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 ಅಂತ ಯಾವತ್ತು ಕರೆಯೋಕೆ ಹೋಗಲ್ಲ. ಅವ್ರು ಮಾಡ್ತಾರೆ, ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ಸರ್, ನಾನು ಡೈಲಿ 1000 ರೂಪಾಯಿ ಫೈನಾನ್ಸ್ ಕಟ್ತಾ ಇದ್ದೀನಿ. ಆಮೇಲೆ ಈ ಬೌನ್ಸ್ ಗಾಡಿಯಲ್ಲಿ 380 ರೂಪಾಯಿ ಡೈಲಿ ಕಟ್ಟಬೇಕು. ಇನ್ನು ಆಟೋ ಎಲ್ಲಿ ತೊಗೊಳ್ಳಿ? ನಾನು ತೊಗೊಳಕ್ಕೂ ಆಗಲ್ಲ. ಇವಾಗ ನೋಡಿ, ನಾನು 1000 ರೂಪಾಯಿ ನಮ್ಮ ತಂಗಿಗೆ ಮದುವೆ ಅಂದ್ಬಿಟ್ಟು ಮೈಸೂರಲ್ಲಿ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ಎವ್ರಿ ಮಂತು ನಾನು 30,000 ರೂಪಾಯಿ ನಾನು ಫೈನಾನ್ಸ್ ಕಟ್ಟಬೇಕು. ಇವಾಗ ನಾನು 2,000 ರೂಪಾಯಿ ದುಡಿದ್ರೆ 2,200 ರೂಪಾಯಿ ದುಡಿತೀನಿ. ಅದರಲ್ಲಿ ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಹಾಗೆ
ಬೈಕ್ ಟ್ಯಾಕ್ಸಿ ಈ ಬಗ್ಗೆ ಬೆಂಗಳೂರಿನಲ್ಲಿ ಇದೀಗ ಪರವಿರೋಧ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಬೈಕ್ ಟ್ಯಾಕ್ಸಿ ಮಾಡುವವರ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಮಾಡೋರು ಇದೇ ನಮ್ಮ ಜೀವನಕ್ಕೆ ಆಧಾರ ಅಂತ ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಮಾಡಬೇಕಾಗಿರೋದಾದ್ರೂ ಏನು, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕರೆ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೆಸೇಜ್ ಕೂಡ ಮಾಡಬಹುದು. ಇಷ್ಟು ಮಾತ್ರ ಅಲ್ಲ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಇವತ್ತಿನ ಕವರ್ ಸ್ಟೋರಿ, ಬೈಕ್ ಟ್ಯಾಕ್ಸಿ ಅನಿವಾರ್ಯವಾ? ಆಟೋ ಚಾಲಕರು ಇದಕ್ಕೆ ವಿರೋಧ ಮಾಡ್ತಾ ಇರೋದಾದ್ರೂ ಯಾಕೆ? ಈ ವಿಚಾರ ಸರ್ಕಾರ ಮಾಡಬೇಕಾಗಿರೋದಂತ ಕ್ರಮಗಳಾದ್ರೂ ಏನು? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ದಿವಿತ್, ಇದರ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಬೈಕ್ ಟ್ಯಾಕ್ಸಿ ಅನುಕೂಲನಾ ಅಥವಾ ಅನನುಕೂಲನಾ ಅಂತ. ಈಗಾಗಲೇ ಒಂದಿಷ್ಟು ಜನ ಆಟೋ ಚಾಲಕರು ಕೂಡ ಅವರೇ ಸ್ವತಃ ಬೈಕ್ ಟ್ಯಾಕ್ಸಿಯನ್ನ ಬುಕ್ ಮಾಡಿಬಿಟ್ಟು RTO ಅಧಿಕಾರಿಗಳು ಎಲ್ಲಿದ್ದಾರೆ ಅಲ್ಲಿ ರೈಡ್ ಮಾಡ್ತಿದ್ದಾರಲ್ಲ, ಅಲ್ಲಿಗೆ ಅವ್ರನ್ನ ಬುಕ್ ಮಾಡಿ ಕರೆಸ್ಬಿಟ್ಟು ಅಲ್ಲಿ ರೈಡ್ ಮಾಡ್ತಿದ್ದಾರೆ. 370ಕ್ಕೂ ಅಧಿಕ ಬೈಕ್ಗಳನ್ನೀಗ ರೈಡ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಒಂದಿಷ್ಟು ಜನ ಹೇಳ್ತಿದ್ದಾರೆ, ನಾವು ಇದ್ರ ಮುಖಾಂತರವೇ ವಿದ್ಯಾಭ್ಯಾಸಕ್ಕೂ ಕೂಡ ನಮ್ಗೆ ಅನುಕೂಲ ಆಗ್ತಾ ಇದೆ, ನಾವು ಇದ್ರ ಮುಖಾಂತರ ಕೂಡ ನಾವು ಒಂದಿಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಸಾರಿಗೆ ಒಕ್ಕೂಟದ ಅವರು ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ, ಇನ್ ಕೇಸ್ ಏನು ಅಂತ ವಿದ್ಯಾರ್ಥಿಗಳಿಗೆ ನಾವೇ ಕೂಡ ಅವರಿಗೆ ಅದು ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಜೈರಾಮ್ ಅಂತ ಕಾಲರ್ ರೆಡಿ ಇದ್ದಾರೆ. ಜೈರಾಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಈ ವಿಚಾರವಾಗಿ? ಸರ್, ನಾನು RTO ಕೋರ್ ಕಮಿಟಿ ಮೆಂಬರ್ ಮತ್ತೆ ಯೂನಿಯನ್ ಲೀಡರ್ ಇದ್ದೆ, ಉಪಾಧ್ಯಕ್ಷ ಇದ್ದೆ. ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಡೆಫಿನೇಷನ್ 3 ಇದಕ್ಕೆಲ್ಲ ಬೈಕ್ ಟ್ಯಾಕ್ಸಿ ಅಂತ ಕೊಡೋದು. ಡಿಟ್ಯಾಚಬಲ್ ವೀಲ್ ಅಂತ 2 ವೀಲ್, ಆ ಕಡೆ 1 ವೀಲ್ ಈ ಕಡೆ 1 ಬರುತ್ತೆ, ಸೆಂಟ್ರ್ 1 ಚೈನ್ ಬರುತ್ತೆ, ಬೈಕ್ ಮುಂದೆ ಇರುತ್ತೆ, ಮೇಲ್ಗಡೆ ಟಾಪ್ ಇರುತ್ತೆ, ಪ್ಯಾಸೆಂಜರ್ ಕೂತ್ಕೊಳ್ಳೋದಕ್ಕೆ, ದಟ್ ಈಸ್ ಕಾಲ್ಡ್ ಅ ಬೈಕ್ ಟ್ಯಾಕ್ಸಿ. ಡೆಫಿನೇಷನ್ 3 ಇರೋದು ಹಂಗೆ. ಮತ್ತೆ ಇನ್ನೊಂದು ಓಲೋ ಊಬರ್ ಅವ್ರಿಗೆ ಯಾರು ಬಂದು ಇವ್ರಿಗೆ ಮಾಡ್ತಾ ಇದ್ದಾರೆ, ಆಕ್ಚುಲಿ ಓಲೋ ಊಬರ್ ಅವರು ಮೊಬೈಲ್ ಅಲ್ಲಿ ಕಾಸು ತೋರ್ಸಕ್ಕೆ ಬರಲ್ಲ. 2016ರಿಂದ ಇಲ್ಲಿವರೆಗೂನು ಇಲ್ಲಿಗಲ್ ಆಗಿ ನಡೀತಾ ಇದೆ. ಇದು ಬೈಕ್ ಟ್ಯಾಕ್ಸಿ ಮತ್ತೆ ಓಲಾ ಊಬರ್ ಅವರು ನಮ್ಗೆ ಅಟ್ಯಾಚ್ ಮಾಡ್ಕೊಳಕ್ ಎಲ್ಲೋ ಹಲೋ ಸರ್. ಈಗ ಜಯರಾಮ್ ಅವರೇ, ನಿಮ್ಗೆ ಗೋವಾದಲ್ಲಿ 1981 ಆರಂಭ ಆಯ್ತು, ಆದ್ರೆ ಆಪ್ ಮುಖಾಂತರ ಅಲ್ಲ, ಮಾಮೂಲಿ 2 ವೀಲರ್. ನಾನು ಕೂಡ ಆ ಸಂದರ್ಭ ನೋಡಿದ್ದೀನಿ, ನಾನು ಅಲ್ಲಿ ಹೋದಾಗ ನಾನು ಕೂಡ ಬಳಸಿದ್ದೀನಿ ಅದನ್ನ. ಇನ್ನೊಂದು ಈಗಲೂ ಕೂಡ ಅವ್ರು ಕೇಳ್ತಾ ಇರೋದು ಮಾನದಂಡಗಳನ್ನ ಇಡಿ, ಅದೇನ್ ಪಾಲಿಸಿ ಮಾಡ್ಬೇಕೋ ಮಾಡಿ, ನಮಗೂ ನಿಯಮ ತನ್ನಿ, ನಾವು ಕಾಕಿ ಬಟ್ಟೆ ಹಾಕ್ತಿವಿ, ನಾವು ಕಾಕಿ ಬಟ್ಟೆ ಪಾಲಿಸಿ ಮಾಡಕ್ ಆಗಲ್ಲ 100% ಮಾಡಕ್ ಆಗಲ್ಲ. ಡೆಫಿನೇಷನ್ 3 1988ರಲ್ಲಿ ಸೆಂಟ್ರಲ್ ಆಕ್ಟ್ ಅಲ್ಲಿ ಆಗ್ಲಿ ಏನೇ ಆಗ್ಲಿ ಬರಲ್ಲ. ಅಗ್ರಿಗೇಟರ್ ಅನ್ನೋದು ಅದಕ್ಕೆ ಪದನೇ ಇಲ್ಲಿವರೆಗೂ ನಮ್ಮ ಸಾರಿಗೆ ಇಲಾಖೆಯವರು ಗೊತ್ತಿಲ್ಲ. ಅಗ್ರಿಗೇಟರ್ ಲೈಸೆನ್ಸ್ ಕೊಡಕ್ಕೆ ಬರಲ್ಲ. ಅದು ಅಗ್ರಿಗೇಟರ್ ಅನ್ನೋ ವರ್ಡ್ ಕೂಡ ಆಕ್ಟ್ ಅಲ್ಲಿ ಇಲ್ಲ. ಅಗ್ರಿಗೇಟರ್ ಅಂದ್ರೆ ಏನೋ ಒಗ್ಗೂಡಿಸು, ಸಂಗ್ರಹಿಸು, ಅದಕ್ಕೆ. ಎಸ್ ಕರೆಕ್ಟ್ ಜಯರಾಮ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿದ್ದೀರಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ, ಮತ್ತಷ್ಟು ಜನ ಕರೆ ಮಾಡಿ ಮಾತನಾಡಬಹುದು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ದಿವೀತ್. ಕೃಷ್ಣ ಅಂತ ಬಿಡದಿಯಿಂದ. ನಮಸ್ಕಾರ ಕೃಷ್ಣ ಅವರೇ. ಸರ್ ನಮಸ್ತೆ. ಈಗ ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ? ಓಕೆ, ಕರೆ ಕಟ್ ಆಗಿದೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ವೀರೇಶ್ ಅವರು ಬಾಗಲಕೋಟೆಯಿಂದ. ವೀರೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನಮ್ಮ ಅಭಿಪ್ರಾಯ ಏನಂದ್ರೆ ಸರ್, ಗೌರ್ಮೆಂಟ್ ದವರು ಮಾಡೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಟ್ರಾಫಿಕ್ ತುಂಬಾ ಇರುತ್ತೆ ಸರ್. ಇದರಿಂದ ಒಂದ್ ಸ್ವಲ್ಪನಾದ್ರೂ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ಪಾಪ ಅವರು ಏನಾದ್ರು ಮಾಡ್ತಿರ್ಬೇಕು. ಹಾಗಂತ ಗ್ರಾಹಕರಿಗೇನು ತುಂಬಾ ಪ್ರಾಬ್ಲಮ್ ಇದೆ ಸರ್. ಫೈನಾನ್ಸಿಯಲ್ ಆಗಿರ್ಬೋದು. ಪಾಪ ಎಲ್ಲ ಊರು ಬಿಟ್ಟು ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಜನತೆ ಎಲ್ಲರೂ ಅಲ್ಲೇ ಬಂದು ದುಡಿತಾರೆ ಸರ್. ಎಲ್ಲ ಫೈನಾನ್ಸಿಯಲ್ ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ ಆಗುತ್ತೆ ಸರ್. ಅದಕ್ಕೆ ಅಲ್ಲ, ಟ್ರಾಫಿಕ್ ಹೆಂಗ್ ಜಾಸ್ತಿ ಆಗುತ್ತೆ ಅಂತ ವೀರೇಶ್ ಅವರೇ ನಿಮ್ ಪ್ರಕಾರ? ಅಂದ್ರೆ ಕರ್ನಾಟಕದ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಜನರೆಲ್ಲರೂ ಅಲ್ಲೇ ಕೆಲಸ ಮಾಡ್ತಾರೆ ಸರ್. ಅಂದ್ರೆ ಎಲ್ಲ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದ್ದವ್ರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಸರ್. ಅದಕ್ಕೆ ಈ ಕಡೆ ಫೈನಾನ್ಸಿಯಲ್ ನೋಡ್ಬೇಕಂದ್ರೆ ಗೌರ್ಮೆಂಟ್ ಒಳ್ಳೇದು ಸರ್. ಈಗ ಗೌರ್ಮೆಂಟ್ ಅವರು ಟ್ರಾಫಿಕ್ ನೋಡಿ ಅವರು ಇದ್ ಮಾಡ್ತಾರೆ. ಅಲ್ಲ, ನಿಮ್ಗೆ ಮಾಹಿತಿ ಗೊತ್ತಾಯ್ತಾ ಯಾವ ವಿಚಾರ? ಗೌರ್ಮೆಂಟ್ ಏನ್ ಮಾಡ್ಬೇಕೀಗ? ನಿಮ್ಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ? ಏನ್ ಹೇಳ್ತೀರಿ ನೀವು? ಬೇಕು ಸರ್, ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ತಾ ಇದೀರಿ ನೀವು. ಹಾ ಸರ್, 2 ರೀತಿ ಅದಾವ ಸರ್. ಬೇಕಾಗುತ್ತೆ ಸರ್.
ಗೊತ್ತಾಯ್ತು ನೀವೇನು ಹೇಳ್ತಿದ್ದೀರ ಅಂತ ಅರ್ಥ ಆಯ್ತು ನಮಗೆ. ಬೇಕು ಅದನ್ನ ಮಾಡಿದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಅಂದ್ರೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂತಂದ್ರೆ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ವೀರೇಶ್ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ, ಪರಮೇಶ್ ಅಂತ. ಪರಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಈಗ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬೇಕಾ ಅಥವಾ ಬೇಡವಾ, ಜೊತೆಗೆ ಸರ್ಕಾರ ಮಾಡಬೇಕಾಗಿರೋದಾದ್ರೂ ಏನು? ಸರ್ ಸರ್ಕಾರ ಏನು ಮಾಡಲ್ಲ. ಸರ್ಕಾರಕ್ಕೆ ಹೈಕೋರ್ಟ್ ಜನವರಿ 23ನೇ ತಾರೀಕು ಹೈಕೋರ್ಟ್ ಹೇಗೆ ಕೊಡ್ತು, RTO ಆಗಲಿ ಪೊಲೀಸರಾಗ್ಲಿ ಟ್ರಾಫಿಕ್ ಪೊಲೀಸ್ ಆಟೋದವರು ಯಾರು ಅವ್ರಿಗೆ ತೊಂದರೆ ಕೊಡಂಗಿಲ್ಲ, ಯಾರು ಅವ್ರಿಗೆ ಪ್ರಾಬ್ಲಮ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಅಲ್ವಾ. ಇವರು ಹಾಗಾದ್ರೆ ಅವಾಗಿಂದಾನೆ RTO ನೆಕ್ಸ್ಟ್ ಮಾರನೇ ದಿನನೇ ಬೈಕ್ ಟ್ಯಾಕ್ಸಿ ಯಾರು ಸ್ಟಾರ್ಟ್ ಮಾಡೋದು ಮತ್ತೆ ಶುರು ಮಾಡೋಕೆ, ಅವಾಗಿಂದಾನೆ ಅವ್ರು ಪ್ರಾಬ್ಲಮ್ ಮಾಡ್ಬೇಕಾಯ್ತು, ಗಾಡಿ ಸೀಸ್ ಮಾಡ್ಬೇಕಾಯ್ತು. ಅದನ್ನ ಮಾಡ್ಲಿಲ್ಲ, ಈಗ ಇದ್ ಮಾಡಿದ್ರು ಅಲ್ವಾ ಸರ್. ಹಂಗಾರೆ ಯಾರೋ ಒಂದ್ ಹುಡುಗಿನ ಗಾಡಿಯಿಂದ ಬೀಳ್ಸಿ 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಅದಕ್ಕೆ ರ್ಯಾಪಿಡ್ ಅವರು ಯಾರು ಕೊಟ್ಟಿಲ್ಲ ಅಮೌಂಟ್. ಆ ಹುಡುಗಿ ಅವ್ರ ಸ್ವಂತ ಹಣದಿಂದ ಹಾಸ್ಪಿಟಲ್ ಖರ್ಚು ಮಾಡ್ಕೊಳ್ತು ಅನ್ನೋಗಿದ್ರೆ, ಈಗ ಮೊನ್ನೆ ಯೂನಿವರ್ಸಿಟಿ ಹತ್ರ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಹತ್ರ ಆಟೋದವರು ಬೈಕ್ ಟ್ಯಾಕ್ಸಿ ಸೇವೆ ಸೇಫ್ಟಿ ಅವರು ವಾಯ್ಸಲ್ಲಿ ಏನೋ ಸಮಸ್ಯೆ ಇದೆ. ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ಅವರೇ. ಹನುಮಂತೇಗೌಡ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಹನುಮಂತೇಗೌಡ್ರೆ ನಮಸ್ಕಾರ. ಸರ್ ನಮಸ್ಕಾರ. ನೀವೇನು ಕೆಲಸ ಮಾಡೋದು ಹನುಮಂತೇಗೌಡ್ರೆ? ಸರ್ ನಾವು ಆಟೋ ಓಡಿಸ್ತೀವಿ ಸರ್. ಆಟೋ ಓಡಿಸ್ತಿದ್ದೀರಾ, ಭಾಳ ಉತ್ತಮ. ನೋಡಿ ಹನುಮಂತೇಗೌಡ್ರೆ, ಒಂದು ನಾನು ನೇರವಾದ ಪ್ರಶ್ನೆ ಕೇಳ್ತೀನಿ ನಿಮಗೆ. ಅಡ್ಡಗಟ್ಟಿ ಕಾನೂನನ್ನು ಕೈಗೆ ತಗೊಳ್ಳೋದು ಸರಿ ಅಂತ ಅನ್ಸುತ್ತಾ ನಿಮಗೆ? ಅವ್ರ ಮೇಲೆ ಹಲ್ಲೆ ಮಾಡೋದು ಅಥವಾ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು? ಮೊದಲನೇ ಪ್ರಶ್ನೆ. ಇಲ್ಲ ಸರ್, ಅದು ತಪ್ಪಿದೆ. ತಪ್ಪು. ಹೌದು. ಓಕೆ, ಇನ್ನೊಂದು ಮೆಜೆಸ್ಟಿಕ್ ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ಪ್ರಯಾಣಿಕರು ಏನಾದರೂ ನಿಮ್ಮನ್ನು ಬಂದು ಎಷ್ಟಕ್ಕೆ ಹೋಗ್ತೀರಾ ಏನಕ್ಕೆ ಹೋಗ್ತೀರಾ ಅಂತ ಅತಿಯಾದ ರೇಟ್ ಹೇಳೋದು, ಬರಲಿಲ್ಲ ಅಂದರೆ ಪ್ರಯಾಣಿಕರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು, ಮೀಟರ್ ಹಾಕದೇ ಇರೋದು, ಇದು ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ಇಲ್ಲ ಸರ್, ಅವೆಲ್ಲ ತಪ್ಪಿದೆ. ತಪ್ಪು. ಓಕೆ, ಈಗ ಹೇಳಿ ಸರ್ ನಿಮ್ಮ ಅಭಿಪ್ರಾಯ. ಬಟ್ ಏನಂದ್ರೆ ಟ್ಯಾಕ್ಸಿ, ಈಗ ಬೈಕ್ ಟ್ಯಾಕ್ಸಿ ಓಡಿಸ್ತಾರಲ್ಲ ಸರ್, ಆಟೋದವರು ಪಾಪ ತುಂಬಾ ಬಿಸ್ನೆಸ್ ಕಮ್ಮಿ ಆಗಿದೆ. ಯಾಕಂದ್ರೆ ಅವರು ಆಟೋ ಫೈನಾನ್ಸ್ ಕಟ್ಟಬೇಕು, ಇದ್ ಮಾಡ್ಬೇಕು. ಇವರು ಬೈಕ್ ಅಲ್ಲಿ ಇವಾಗ ಬಂದಿರೋದು ಬೈಕ್ ಟ್ಯಾಕ್ಸಿ ಸರ್. ಆಟೋ ಬಂದು ಅವಾಗಿಂದನೂ ಆಟೋ ಇದೆ ಆಯ್ತಾ. ಬೈಕ್ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಸ್ವಿಗ್ಗಿ ಮಾಡ್ಬೋದು, ಜೊಮ್ಯಾಟೊ ಮಾಡ್ಬೋದು, ಫುಡ್ ಡೆಲಿವರಿ ಮಾಡ್ಕೋಬಹುದು, ಬೇರೆ ಆಪ್ಷನ್ಗಳಿದೆ. ಆಟೋದವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಬೈಕ್ ಅಲ್ಲಿ ಮಕ್ಕಳು ಎಲ್ಲಾರು ಓಡಿಸ್ತಾರೆ. ಹನುಮಂತೇಗೌಡ್ರೆ, ಸರ್ ಈಗ ನಮ್ಮ ಸ್ಯಾಟಲೈಟ್ ಚಾನಲ್ಗಳು ಮುಂಚೆಯಿಂದನೂ ಇದ್ದು, ಹೌದು, ಈಗ ಯೂಟ್ಯೂಬ್ ಚಾನಲ್ಗಳು ಬರ್ತಿದಾವೆ. ಹೌದು ಸರ್. ನಿಮ್ಮಿಂದ ನಮಗೆ ಪ್ರಾಬ್ಲಮ್ ಆಗ್ತೈತೆ ಅಂತ ನಾನು ಅವ್ರನ್ನ ಬೈದು ಇದು ಮಾಡಿ ಅವ್ರನ್ನ ಸ್ಟಾಪ್ ಮಾಡಿ ಅಂತ ಹೇಳಕ್ಕಾಗುತ್ತೆ? ಇಲ್ಲ ಸರ್, ಅದೆಲ್ಲ ಇಲ್ಲ. ಯಾಕಂದ್ರೆ ವೈಟ್ ಬೋರ್ಡ್ ಅನ್ನೋದು ಕಮರ್ಷಿಯಲ್ ಅಲ್ವಲ್ಲ ಸರ್. ವೈಟ್ ಬೋರ್ಡ್ ಅನ್ನೋದು ಓನ್ ಯೂಸ್ಗೆ. ಕರೆಕ್ಟ್. ಸರ್, ಯಾವ್ದು ಆಂಧ್ರ ಗಾಡಿಗಳು, ತಮಿಳ್ನಾಡು ಗಾಡಿಗಳು ಆಯ್ತಾ, ಇಲ್ಲೆಲ್ಲ ಬಂದು ಟ್ಯಾಕ್ಸಿ ಓಡಿಸ್ಕೊಂಡಿದ್ದಾರೆ ಸರ್. ಕರೆಕ್ಟ್, ಇದು ಕರೆಕ್ಟ್. ಈಗ ನಾನು ಕೇಳೋದು ಹನುಮಂತೇಗೌಡ್ರೆ, ಕರೆಕ್ಟ್, ವೈಟ್ ಬೋರ್ಡಲ್ಲಿ ಮಾಡೋದು ನಾವು ಕೂಡ ಅದನ್ನು ಸಪೋರ್ಟ್ ಮಾಡೋದಿಲ್ಲ. ನಿಮಗೆ ಅವರಿಗೆ ಬೈಕ್ ಟ್ಯಾಕ್ಸಿ ಅವರಿಗೆ ನಿಯಮವನ್ನು ತಂದಿಟ್ಟು ಮಾನದಂಡಗಳನ್ನು ಸಿದ್ಧಪಡಿಸಿದ್ರೆ ನಿಮ್ಗೆ ಓಕೆನಾ? ಹೌದು ಸರ್, ಮಾಡಬೇಕು. ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ. ಅವಾಗಲೂ ನಿಮ್ಮ ಹೊಟ್ಟೆ ಮೇಲೆ ಬಿದ್ದಂಗಾಗಲ್ವಾ ಸರ್? ಅದೇ ಹೇಳಿಲ್ವಾ ಸರ್, ಇವಾಗ ಒಬ್ರು ಮಾಡೋದು ಹೆಂಗಿದೆ, ಮನೇಲಿ ಮಗ ಮಗಳು ಎಲ್ಲಾರು ಮಾಡೋದು ಹೆಂಗಿದೆ ಏನ್ ಸರ್? ಈಗ ನಾವೇನು ನೋಡಲ್ವಾ ಸರ್? ಅಪ್ಪನೂ ಮಾಡ್ತಾರೆ, ಮಕ್ಕಳು ಮಾಡ್ತಾರೆ, ಮಗನೂ ಮಾಡ್ತಾರೆ ಆಯ್ತಾ. ಎಲ್ಲಾರು ಇಲ್ಲಿಂದ ಹೋಗ್ಬೇಕಾದ್ರೆ ಈಗ ವೈಟ್ ಬೋರ್ಡ್ ಅಲ್ಲಿ ಎಲ್ಲಾರು ವೈಟ್ ಬೋರ್ಡ್ ಹೋಗ್ಬೇಕಾದ್ರೆ ಈಗ ಟ್ಯಾಕ್ಸಿ ಆನ್ ಮಾಡ್ಕೊಂತಾರೆ, ಆನ್ ಮಾಡ್ಕೊಂಡು ಹೋಗ್ತಾರೆ. ಆಟೋದವ್ರು ಕುತ್ಕೊಂಡು ಏನ್ ಮಾಡ್ಬೇಕು ಸರ್ ಅವರು? ಅಲ್ಲ, ಕರೆಕ್ಟ್ ಸರ್. ಈಗ ನೋಡಿ, ಇದೊಂದು ಹನುಮಂತೇಗೌಡ್ರೆ ಕರೆಕ್ಟು, ನೀವು ಹೇಳ್ತಿರೋದು ಎಲ್ಲದೂ ಕರೆಕ್ಟು. ನೋಡಿ, ಥ್ಯಾಂಕ್ ಯು ಆ್ಯಕ್ಚುಲಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ನಿಕೇಶ್, ಏನು ಗೊತ್ತಾ, ಕಷ್ಟ ಅನ್ನೋದು ಎಲ್ರಿಗೂ ಇರ್ತದೆ, ಸರಿನಾ? ಈಗ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಇರ್ತದೆ. ಯಾರಿಗೆ ಕಷ್ಟ ಇಲ್ಲ ಹೇಳಿ? ಕಷ್ಟ ನಮಗೂ ಇದೆ, ಆಯ್ತಾ? ಈಗ ನೋಡಿ, ಈಗ ಆಟೋದವ್ರು ಹೇಳ್ತಾರೆ ಬೈಕಿಂದ ಸಮಸ್ಯೆ ಅಂತ, ಕ್ಯಾಬ್ ಅವ್ರು ಹೇಳ್ತಾರೆ ಆಟೋ ಇಲ್ಲ ಅಂದಿದ್ರೆ ನಮಗೆ ಇನ್ನೂ ಚೆನ್ನಾಗಾಗ್ತಿತ್ತು ಅಂತ, ಬಸ್ದವ್ರು ಹೇಳ್ತಾರೆ, ಪ್ರೈವೇಟ್ ಬಸ್ದವ್ರು ಹೇಳ್ತಾರೆ ಇವ್ರು 3 ಜನ ಇಲ್ಲ ಅಂದಿದ್ರು ನಮಗೆ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಅಂತ. ಹಂಗೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅಪ್ಪುಗೌಡ ಅಂತ, ಯಲಹಂಕದಿಂದ. ಅಪ್ಪುಗೌಡ ಅವ್ರು ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, ಟ್ಯಾಕ್ಸಿ ಇರ್ಬೇಕು, ಬೈಕ್ ಟ್ಯಾಕ್ಸಿ. ಯಾಕೆಂದ್ರೆ ಈಗ ಆಟೋದಲ್ಲಿ ಒಬ್ರು ಹೋದ್ರು 3 ಜನ ಚಾರ್ಜ್ ಕೊಡ್ಬೇಕು. ಬಟ್ ಇದು ಬರೋರಿಗೆ ಹೆಲ್ಪ್ ಸರ್. ಬಟ್ ರೂಲ್ಸ್ ಸರಿ ಇಲ್ಲ ಸರ್ ಬೈಕ್ ಟ್ಯಾಕ್ಸಿಗೆ. ಯಾಕೆ ನಾನೇ ಒಂದು ಅನುಭವ ಹೇಳ್ಬಿಡ್ತೀನಿ. ನಾನು ಸ್ಯಾಟಲೈಟ್ ಅಲ್ಲಿ ಹತ್ತದೆ ಯಲಹಂಕಕ್ಕೆ, ಬರೀ 25-26 ನಿಮಿಷಕ್ಕೆ ತಗೊಬಂದ. ಬಟ್ ಸೇಫ್ಟಿ ಇಲ್ಲ, ಸಿಕ್ಕದ ಕಡೆ ನುಗ್ಗಿಸ್ಕೊಂಡ್ ಬರೋದು. ಯಾರ್ ಗ್ಯಾರಂಟಿ ಅದಕ್ಕೆ?
ಅಂದ್ರೆ ಈಗ ವೈಟ್ ಬೋರ್ಡ್ ತೆಗೆದು ಯೆಲ್ಲೋ ಬೋರ್ಡ್ ಮಾಡಬೇಕು. ಹೌದು 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 ಏನ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದೆಲ್ಲ ಮಾಡಿದ್ರೆ ಓಕೆ ನಿಮ್ ಪ್ರಕಾರ ಬೈಕ್ ಸರ್ ಮಾಡ್ಬೇಕು ಸರ್. ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇರ್ಬೇಕಲ್ಲ ಸರ್. ನೀವು ಅದ್ರಲ್ಲೇ ಓಡಾಡೋದಾ ಬೈಕ್ ಟ್ಯಾಕ್ಸ್ ಅಲ್ಲಿ? ಹೌದು ಸರ್, ನಾನು ಕೆಲ್ಸಕ್ಕೆ ಹೋಗೋದಲ್ಲಿ. ಓಕೆ, ಥ್ಯಾಂಕ್ ಯು ಅಪ್ಪುಗೌಡ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ನೋಡಿ ನಿಕೇಶ್, ಫಿನಾನ್ಷಿಯಲಿ ಅಂತ ಬಂದಾಗ ನಾನು ಈಗಲೂ ಹೇಳ್ತಾ ಇದ್ದೀವಿ, ನಾವು ರಿಪಬ್ಲಿಕ್ ಕನ್ನಡ ನಿಯಮವನ್ನು ಮೀರಿ ಮಾಡೋದಕ್ಕೆ ನಾವು ಸರಿ ಅಂತ ಹೇಳೋದಿಲ್ಲ. ಬೈಕ್ ಒಂದು ಮುಕ್ತಿ ಕೊಡಿ ಇದಕ್ಕೆ ಸರ್ ರಾಜ್ಯ ಸರ್ಕಾರ. ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ, ನೋಡೋಣ ಅದ್ರ ನಿರ್ಧಾರ ಏನು ಬರುತ್ತೋ ಅದ್ರ ಮೇಲೆ ಅವರು ಮೋಸ್ಟ್ಲಿ ಮುಂದಕ್ಕೆ ಹೋಗ್ತಾರೆ ಅನ್ಸುತ್ತೆ. ಬಟ್ ನಾವು ಹೇಳೋದೇನು ಅಂತಂದರೆ, ಒಂದು ಇಲ್ಲ ಇದು ಬೈಕ್ ಟ್ಯಾಕ್ಸಿ ಆಗದೇ ಇಲ್ಲ ಬೇಡ ಅಂತ ಎಂಡ್ ಮಾಡಿಬಿಡಿ, ಅಥವಾ ಸರಿಯಾದ ಮಾನದಂಡಗಳನ್ನು ಇಡೀ ಅವರಿಗೂ ಕೂಡ ಕಾಕಿ ಡ್ರೆಸ್ಸಲ್ಲೇ ಓಡಾಡಬೇಕು ಅಂತೇಳಿ ಅಥವಾ ವೈಟ್ ಡ್ರೆಸ್ಸಲ್ಲೇ ಓಡಾಡಬೇಕು ಅಂತೇಳಿ. ಆಮೇಲೆ ಲಿಮಿಟ್ ಮಾಡಿ, ಜಸ್ಟ್ ಈಗ ಒಬ್ಬ ವ್ಯಕ್ತಿ ಇಲ್ಲಿಂದ ಶುರು ಮಾಡ್ತೀಯ ಅಂದರೆ ನೀನು ಜಸ್ಟ್ 10 ಕಿಲೋಮೀಟರ್ಸ್ ಒಳಗಡೆ ಮಾತ್ರ ಓಡಾಡಬೇಕು. ನೀವು ಈ ಕಡೆ ಒಂದಷ್ಟು ಡಿಪಾರ್ಟ್ಮೆಂಟ್ಗಳನ್ನ ಮಾಡಿ ಅವಾಗ ಬೇರೆಯವರಿಗೂ ಅನುಕೂಲ ಆಗುತ್ತೆ. ಇವು ಒಬ್ಬನೇ 25 ಕಿಲೋಮೀಟರ್ ಬೈಕ್ ಟ್ಯಾಕ್ಸಿ ಕರ್ಕೊಂಡು ಹೋಗ್ತಾನೆ ಅಂದರೆ ಅವಾಗ ಪಾಪ ಆಟೋದವರಿಗೂ ಸಮಸ್ಯೆ, ಕ್ಯಾಬ್ನವರಿಗೂ ಸಮಸ್ಯೆ, ಇಲ್ಲಿ ಎಲ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಎಲ್ಲದರಿಂದ ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಈಗ ಮಹಿಳೆಯರಿಗೆ ಫ್ರೀ ಕೊಟ್ರಪ್ಪ ಬಸ್ನವರಿಂದ, ನೀವು 3 ಜನಕ್ಕೂ ಸಮಸ್ಯೆ. ಮತ್ತೆ ಅವ್ರ ಜೊತೆ ಹೋಗ್ತಾರಲ್ಲ ಪ್ರಯಾಣಿಕರು, ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಸಿಗ್ಬೇಕಲ್ವಾ? ಯಾರೋ ಒಬ್ರು ಹೇಳ್ತಾ ಇದ್ರು ಅಹಮದಾಬಾದ್ ನಲ್ಲಿ ಫ್ಲೈಟ್ ಕ್ರಾಶ್ ಆಯ್ತಲ್ಲ ಅಂತ ನಾನು ಮಾತಾಡ್ತಿರ್ಬೇಕಾದ್ರೆ, ಅಲ್ಲಿ 1 ಕೋಟಿ ಕೊಟ್ರಪ್ಪ. ಅದೇ ಬೈಕ್ ಟ್ಯಾಕ್ಸಿಲಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಕೊಡ್ತಾರೆ? ಯಾರು ಹೊಣೆ? ನನ್ನ ಬೈಕಲ್ಲಿ ನನ್ನ ಕುಟುಂಬ ನಾನು ಕರ್ಕೊಂಡು ಹೋಗ್ತಿರ್ತೀನಿ, ಆದ್ರೆ ರ್ಯಾಪಿಡ್ ಡ್ರೈವರ್ಸ್ ನೀವು ಬೇರೆ ಕುಟುಂಬನ ಕರ್ಕೊಂಡು ಹೋಗ್ತಾ ಇರ್ತೀರಾ. ಅವಾಗ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಹೊಣೆ? ಸೊ ಇದಕ್ಕೆಲ್ಲದಕ್ಕೂ ನಾವೇ ಜಗಳ ಆಡೋದ್ರಲ್ಲಿ, ನೀವೇ ಕಿತ್ತಾಡೋದ್ರಲ್ಲಿ ಇದರಲ್ಲಿ ಅರ್ಥ ಇಲ್ಲ. ಇದಕ್ಕೆ ನೇರ ಹೊಣೆ ಸರ್ಕಾರನೇ ಇದಕ್ಕೆ ಸರಿಯಾದ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ದಿವೀತ್ ಸಾಕಷ್ಟು ವಿಚಾರದ ಬಗ್ಗೆ, ಬೈಕ್ ಟ್ಯಾಕ್ಸ್ ವಿಚಾರದ ಬಗ್ಗೆ ಮಾತನಾಡಿದ್ವಿ. ಈಗ ಸ್ವಲ್ಪ ರಾಜಕೀಯ ವಿದ್ಯಮಾನದ ಬಗ್ಗೆ ಹೋಗೋಣ. ಏನೇನು ಆಗ್ತಾ ಇದೆ ಹಾಗಾದ್ರೆ ಅಂತ. ಈ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ವಿಧಾನಸೌಧದ ಆವರಣದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಶಾಸಕರು, MLCಗಳು ಭಾಗಿಯಾಗಿದ್ದಾರೆ. ಸದನದ ಒಳಗೂ ಹೋರಾಟಕ್ಕೆ ಮೈತ್ರಿ ನಾಯಕರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇವರ ಬೇಡಿಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರು, ಅದರಲ್ಲೂ ಕೂಡ NDA ಮೈತ್ರಿ ಪಕ್ಷ ಆಗ್ರಹವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ವಿಧಾನಸೌಧದ ಆವರಣದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕರು, MLCಗಳು ಭಾಗಿಯಾಗಿದ್ದಾರೆ. ಸದನದ ಒಳಗೂ ಹಾಗೆ ಹೋರಾಟಕ್ಕೆ ಮೈತ್ರಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಕಾಂಗ್ರೆಸ್ ಸರ್ಕಾರಕ್ಕೆ ಸಭಾಪತಿ ಪೀಠವನ್ನ ಪಕ್ಷಕ್ಕೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಮಹಿಳೆಯರಿಲ್ಲದ ಸರ್ಕಾರಕ್ಕೆ, ಮಹಿಳೆಯರಿಗೆ ಅವಕಾಶ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕ್ಯಾಬಿನೆಟ್ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಕ್ಯಾಬಿನೆಟ್ ಹುದ್ದೆ ಪಡೆದ ಸರ್ಕಾರಕ್ಕೆ, ಆಟೋದವ್ರು ಮಾತಾಡಿದ್ರು, ಕ್ಯಾಬ್ ಅವ್ರು ಮಾತಾಡಿದ್ರು, ಹಾಕೊಂಡಲ್ಲ. ಸಭಾಪತಿ ಪೀಠವನ್ನ ಪಕ್ಷಕ್ಕೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ಮಹಿಳೆಯರೇ ಬಂದ್ರೆ ಕ್ಯಾಬಿನೆಟ್ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಸರ್ಕಾರಕ್ಕೆ, ಕ್ಯಾಬಿನೆಟ್ ಹುದ್ದೆ ಪಡೆದ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ದೃಶ್ಯಾವಳಿಗಳು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಬಿಜೆಪಿಯ ನಾಯಕರು ಜೊತೆಗೆ ಪರಿಷತ್ನ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ವೇದವ್ಯಾಸ್ ಕಾಮತ್ ಅವರಿದ್ದಾರೆ, ಜೊತೆಗೆ ಶಶಿಕಲಾ ಜೊಲ್ಲೆ ಅವರಿದ್ದಾರೆ, ಸುನೀಲ್ ಕುಮಾರ್, ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇವರ ಆಗ್ರಹ ಇಷ್ಟೇ, ಬಿ ನಾಗೇಂದ್ರ ಅವರ ಮೇಲೆ ಏನು ಭ್ರಷ್ಟಾಚಾರ ಆರೋಪ ಇದೆ ಅಲ್ವಾ, ಸೊ ಅವರು ಈಗಾಗಲೇ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿರುವಂಥದ್ದು ತಪ್ಪು.
ಸೊ ಅವರು ಆದಷ್ಟು ಬೇಗ ಈಗ ರಿಸೈನ್ ನೀವು ಪಡ್ಕೊಳ್ಬೇಕಾಗತ್ತೆ, ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಈ ಒಂದು ವಾಲ್ಮೀಕಿ ಹಗರಣದಲ್ಲಿ ಒಂದ್ ಕಡೆ ನಾಗೇಂದ್ರ ಅವರು ಭಾಗಿಯಾಗಿದ್ರು, ಮತ್ತೊಂದ್ ಕಡೆ ಮಹಿಳೆಯರಿಗೆ ಯಾವುದೇ ರೀತಿಯ ಸಚಿವ ಸ್ಥಾನ ನೀಡಿಲ್ಲ ಎಂಬ ವಿಚಾರ ಬಗ್ಗೆ ಕಡೆ ಹೋರಾಟ ಸಹ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಮಹಿಳೆಯರಿಗೆ ಅವಕಾಶ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಕ್ಯಾಬಿನೆಟ್ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನೋಡಿ ನಿಕೇಶ್, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದೊಳಗೆ ಎಂತೆಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ, ಇದೆಲ್ಲ ನೋಡ್ತಾ ಇದ್ದಾಗ ಒಂದು ರೀತಿಯಲ್ಲಿ ಮುಂದಿನ ಫ್ಯೂಚರನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕಂದರೆ ಕಲಬುರಗಿ ಟು ಪಾಕ್ ಲಿಂಕ್ ಅಂತಂದರೆ ಪ್ರಶ್ನಾರ್ಥಕ ಕಣ್ರಿ. ಇದು ಭಾಳ ಒಂದು ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿದೇಶಿ ಮೊಬೈಲ್ ನಂಬರ್ ಬಳಸ್ತಿದ್ದ ಈ ಸಮೀರ್ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ವಾಟ್ಸಾಪ್, ಇನ್ಸ್ಟಾ ಮೂಲಕ ಹಲವರ ಸಂಪರ್ಕ ಮಾಡಿದ್ದ, ಪಾಕ್ ಉಗ್ರ ಸಂಘಟನೆಯ ಜೊತೆಯೂ ಕೂಡ ಲಿಂಕ್ ಇತ್ತು ಅನ್ನುವಂಥ ಮಾಹಿತಿ. ಅಬೀದ್ ಜಟ್, ಶಹಬಾಜ್ ಭಟ್ಟಿ ಜೊತೆಗೂ ಕೂಡ ನಂಟಿತ್ತು ಅನ್ನುವಂಥ ಮಾಹಿತಿ ಬಗೆದಷ್ಟು ಬಯಲಾಗ್ತಾ ಇದೆ. ಸಮೀರ್ಗೂ ಮತ್ತು ಉಗ್ರರಿಗೂ ಇರುವಂಥ ಲಿಂಕ್ ವಿಚಾರ. ಯುಪಿ ಮೂಲದ ಸಮೀರ್ ಉಗ್ರ ಮುಖವಾಡ ಬಯಲಾಗ್ತಾ ಇದೆ. ನೋಡಿ, ಬಗೆದಷ್ಟು ಬಯಲಾಗ್ತಾ ಇದೆ. ಈ ಆರೋಪಿ ಮೊಹಮ್ಮದ್ ಸಮೀರ್, ಈ ವ್ಯಕ್ತಿ ಮೇಲೆ ಏನೆಲ್ಲ ಆರೋಪಗಳು ಬಂತು ನಿನ್ನೆ, ಅದರ ಜೊತೆಗೆ ಒಂದಷ್ಟು ಸ್ಫೋಟಕ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಸಮೀರ್ ಲಿಂಕ್ನಲ್ಲಿದ್ದ ಶಹಬಾಜ್ ಭಟ್ಟಿ, ಅಬೀದ್ ಜಟ್ ಯಾರು ಹಾಗಾದ್ರೆ? ಉತ್ತರ ಪ್ರದೇಶದ ATS ಇವರ ಹಿಂದೆ ಬಿದ್ದಿರೋದು ಯಾಕೆ ಗೊತ್ತಾ? ಉಗ್ರನ ದಾಳಿಗೆ ಫಂಡ್ ಮಾಡುತ್ತಿದ್ದಂಥ ಶಹಬಾಜ್ ಭಟ್ಟಿ, ದೆಹಲಿಯ NCRನಲ್ಲಿ ಭಯೋತ್ಪಾದಕ ದಾಳಿಗೆ ಭಟ್ಟಿ ಪ್ಲಾನ್ ಮಾಡಿದ್ದ. ಭಯೋತ್ಪಾದಕರಿಗೆ ಹ್ಯಾಂಡ್ಲರ್ ಆಗಿದ್ದ ಈ ಅಬೀದ್ ಜಟ್ ಉಗ್ರ ಕೃತ್ಯಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಯುವಕರನ್ನ ನೇಮಕ ಮಾಡ್ಕೊಳ್ಳೋದು. ಸಮೀರ್ ಕೂಡ ಏಜೆಂಟ್ ರೀತಿ ಪಾಕ್ ಉಗ್ರ ಸಂಘಟನೆ ಸಂಪರ್ಕ ಹೊಂದಿದ್ದ. ಈ ಉಗ್ರರ ಜಾಡು ಬೆನ್ನು ಹತ್ತಿರುವ ಉತ್ತರ ಪ್ರದೇಶದ ATS ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಗೆದಷ್ಟು ಈ ಉಗ್ರರಿಗೂ ಮತ್ತು ಈ ಸಮೀರ್ಗೂ ಎಷ್ಟು ಮಟ್ಟಿಗೆ ಲಿಂಕ್ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮತ್ತಷ್ಟು ತನಿಖೆ ಕೂಡ ನಡೀತಾ ಇದೆ. ಈ ಶಹಬಾಜ್ ಭಟ್ಟಿ ಯಾರು? ಉಗ್ರ ದಾಳಿಗೆ ಏನಾದರೂ ಒಂದು ದಾಳಿಯನ್ನು ಪ್ಲಾನ್ ಮಾಡಿದ್ರು ಅಂತಂದರೆ ಅದಕ್ಕೆ ಫಂಡ್ ಮಾಡ್ತಾ ಇದ್ದಿದೆ ಈ ಭಟ್ಟಿ. ಹ್ಯಾಂಡ್ಲರ್ ಆಗಿದ್ದಂಥ ಈ ಅಬೀದ್ ಜಟ್ ನೋಡಿ ಹೆಂಗೆ ಯಾವ್ಯಾವ ಥರ ಕತೆಗಳು ಅಂಥೇಳಿ ಇನ್ಸ್ಟಾಗ್ರಾಮ್ ಮುಖಾಂತರ, ಸೋಷಿಯಲ್ ಮೀಡಿಯಾ, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಕೊಂಡು ಕಲಬುರ್ಗಿ ಟು ಪಾಕ್ ಲಿಂಕ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ನೋಡಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿ ಅಂತಂದರೆ ಅದು ಸಚಿವರ ಜಿಲ್ಲೆ, ಅವರ ಹುಟ್ಟೂರು. ಹೀಗಿದ್ದಾಗ ಅಂಥ ಕಲಬುರಗಿ ಟು ಪಾಕ್ ಲಿಂಕ್ ಈ ಮಟ್ಟಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಇನ್ನೂ ಬಗೆದಷ್ಟು ಬಯಲಾಗ್ತಾ ಇದೆ ಗೊತ್ತಾಗ್ತಿದ್ರೆ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ. ಇನ್ನಷ್ಟು ಮಾಹಿತಿ ಕೊಡೋದಾದರೆ ನಿಕೇಶ್, ಖಂಡಿತವಾಗ್ಲೂ ಏನು ಕಲಬುರಗಿಯಲ್ಲಿ ಸೆರೆ ಸಿಕ್ಕಂಥ ಪಾಕ್ ನಂಟಿನ ಆರೋಪಿಯನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಬಗೆದಷ್ಟು ಮಾಹಿತಿ ಬಯಲಾಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈತ ಏನು ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆಗೆ ಟಚ್ಚಲ್ಲಿದ್ದ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿರುವಂಥದ್ದು. ಅದರಲ್ಲಿ ಇವರ ಹಿಂದೆ ಉತ್ತರ ಪ್ರದೇಶದ ಆ್ಯಂಟಿ ಟೆರರ್ ಸ್ಕ್ವಾಡ್ ಯಾಕೆ ಬಿತ್ತು, ಜೊತೆಗೆ ಈತ ಸಂಪರ್ಕದಲ್ಲಿದ್ದಂಥ ಅಬೀದ್ ಜಟ್ ಮತ್ತು ಶಹಜಾದ್ ಭಟ್ಟಿ ಇವ್ರು ಯಾರು ಅನ್ನುವಂಥದ್ದನ್ನು ಕೆದಕೋಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹಳ ಸ್ಫೋಟಕವಾದಂಥ ಮಾಹಿತಿಗಳು ಹೊರಬಿದ್ದಿರುವಂಥದ್ದು. ಹಾಗಾಗಿಯೇ ಉತ್ತರ ಪ್ರದೇಶದ ATS ತಂಡ ಇವರ ಹಿಂದೆ ಬೆನ್ನತ್ತಿರುವಂಥದ್ದು. ಇವರಿಬ್ಬರು ಕೂಡ ಶಹಜಾದ್ ಜಟ್ಟಿ ಮತ್ತು ಅಬೀದ್ ಭಟ್ ಏನಿದ್ದಾರೆ, ಇವರಿಬ್ಬರು ಪಾಕಿಸ್ತಾನದ ಉಗ್ರ ಸಂಘಟನೆಯ ಸದಸ್ಯರಾಗಿರುವಂಥದ್ದು. ಜೊತೆಗೆ ಈ ಶಹಜಾದ್ ಭಟ್ಟಿ ಏನಿದ್ದಾನೆ, ಈತ ಉಗ್ರ ಸಂಘಟನೆಗೆ ಫಂಡಿಂಗನ್ನು ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಕೂಡ ಇದೀಗ ಬಹಳ ಪ್ರಮುಖವಾಗಿ ಬೆಳಕಿಗೆ ಬಂದಿರುವಂಥದ್ದು. ಮತ್ತೊಂದು ಕಡೆ ಈ ಅಬೀದ್ ಭಟ್ ಈ ಪೆಡ್ಲರ್ಗಳಿಗೆ, ಅಂದರೆ ಈ ಸಂಘಟನೆಗೆ ಸೇರಿಸ್ಕೊಳ್ಳುವಂಥ ವ್ಯಕ್ತಿಗಳಿಗೆ ಹ್ಯಾಂಡ್ಲರ್ಗಳನ್ನು ನೇಮಕ ಮಾಡ್ಕೊಳ್ತಾ ಇದ್ದ ಅನ್ನುವಂಥ ವಿಚಾರ ಕೂಡ ಬಯಲಾಗಿರುವಂಥದ್ದು. ಹಾಗಾಗಿಯೇ ಉತ್ತರ ಪ್ರದೇಶದ
ATS ತಂಡ ಇವರ ಬೆನ್ನು ಬಿದ್ದಿರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ದೆಹಲಿಯ ಒಂದು ಕಡೆ ಬ್ಲಾಸ್ಟ್ ಅನ್ನ ಮಾಡಬೇಕು ಅಥವಾ ಉಗ್ರ ಕೃತ್ಯವನ್ನ ಎಸಗಬೇಕು ಅನ್ನುವಂಥ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸೊ ಹಾಗಾಗಿ ಈತನ ಏನು ಸಂಪರ್ಕದಲ್ಲಿ ಈ ಸಮೀರ್ ಇದ್ದಿದ್ದ, ಸಮೀರ್ ಕೂಡ ಕೆಲವೊಂದಷ್ಟು ಜನರನ್ನ ಇವರ ತಂಡಕ್ಕೆ ನೇಮಕ ಮಾಡ್ಕೊಳ್ತಾ ಇರುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಯಾಕಂತಂದ್ರೆ ಸಮೀರ್ ನೇರವಾಗಿ ಆ ಶಹಜಾದ್ ಭಟ್ಟಿ ಮತ್ತೆ ಅಬಿದ್ ಜಟ್ ಜೊತೆ ಸಂಪರ್ಕದಲ್ಲಿದ್ದ. ಒಂದು ಕಡೆ ಶಹಜಾದ್ ಜಟ್ಟಿ ಉಗ್ರ ಕೃತ್ಯಕ್ಕೆ ಫಂಡಿಂಗ್ ಅನ್ನ ಮಾಡ್ತಾ ಹೋಗ್ತಿದ್ದ, ಮತ್ತೊಂದು ಕಡೆ ಈ ಅಬಿದ್ ಭಟ್ ಹ್ಯಾಂಡ್ಲರ್ಗಳನ್ನ ನೇಮಕ ಮಾಡ್ಕೊಳ್ತಾ ಇದ್ದ. ಅಂದ್ರೆ ಈ ರೀತಿಯಾಗಿ ಸಮೀರ್ ಅನ್ನುವಂಥ ವ್ಯಕ್ತಿಗಳನ್ನ ನೇಮಕ ಮಾಡಿಕೊಂಡು ಈ ಸಮೀರ್ ಮೂಲಕ ಬೇರೆ ಬೇರೆಯವರನ್ನ ಈ ಕೃತ್ಯಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಅವರಿಗೆ ಏನು ಒಂದು ಆಮಿಷ ಒಡ್ಡಿ ಆ ಟೀಮ್ ಅನ್ನ ಸೇರಿಸ್ಕೊಳ್ತಾ ಇದ್ದ. ಆ ಬಳಿಕ ಬೇರೆ ಬೇರೆ ಕಡೆ ಉಗ್ರ ಕೃತ್ಯವನ್ನ ಎಸಗೋದಕ್ಕೆ ಪ್ಲಾನ್ ಅನ್ನ ರೂಪಿಸ್ತಾ ಇರುವಂಥದ್ದು ಕೂಡ ಇದೀಗ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಈ ಉತ್ತರ ಪ್ರದೇಶದ ATS ಅಧಿಕಾರಿಗಳು ದೆಹಲಿಯಲ್ಲೂ ಕೂಡ ಒಂದಷ್ಟು ಅಂದ್ರೆ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಇವರು ದೆಹಲಿಯ NCR ನಲ್ಲಿ ಈ ಉಗ್ರ ಕೃತ್ಯವನ್ನ ಎಸಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿರುವಂಥದ್ದು ಗೊತ್ತಾಗಿರುವಂಥದ್ದು. ಜೊತೆಗೆ ಈ ಶಹಜಾದ್ ಭಟ್ಟಿ ಏನಿದ್ದಾನೆ ಆತ ಅದಕ್ಕೆ ಫಂಡಿಂಗ್ ಅನ್ನ ಮಾಡಿರುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ತನಿಖೆ ಕೂಡ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಅವರ ಸಂಪರ್ಕದಲ್ಲಿದ್ದಂಥ ಸಮೀರ್ ಏನಿದ್ದಾನೆ ಆತ ಕಲಬುರಗಿಯಲ್ಲಿ ಇದ್ಕೊಂಡು ಇಲ್ಲಿಂದಲೇ ಒಂದಷ್ಟು ಆಪರೇಟ್ಗಳನ್ನು ಮಾಡ್ತಾ ಇದ್ದ. ಜೊತೆಗೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಅನ್ನು ಕೂಡ ಮಾಡ್ತಾ ಇದ್ದ. ಈ ಉಗ್ರ ಸಂಘಟನೆಯ ಏನು ಸದಸ್ಯರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದ. ಜೊತೆಗೆ ಅವ್ರಿಗೆ ವಿದೇಶಿ ನಂಬರ್ಗಳನ್ನು ಬಳಸ್ಕೊಂಡು ಕಾಲ್ ಮಾಡಿ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದ ಅನ್ನೋಂಥ ವಿಚಾರ ಕೂಡ ಇದೀಗ ತನಿಖೆ ವೇಳೆ ಬಯಲಾಗ್ತಾ ಇರುವಂಥದ್ದು. ಅದಲ್ಲದೆ ಈತನ ಕೆಲವೊಂದಷ್ಟು ವಾಟ್ಸಪ್ ಗ್ರೂಪ್ಗಳಿಗೆ ಅಂದರೆ ಈ ಉಗ್ರ ಸಂಘಟನೆ ಕೃತ್ಯ ಎಸಗುವಂಥ ವಾಟ್ಸಪ್ ಗ್ರೂಪ್ ಜೊತೆಗೆ ಟೆರರ್ ಲಿಂಕ್ ಇರುವಂಥ ಗ್ರೂಪ್ಗಳೇನಿದೆ ಅದಕ್ಕೆ ಒಂದಷ್ಟು ಜನರನ್ನ ಸೇರಿಸಿ ಅವರಿಗೆ ಮೈಂಡ್ ವಾಶ್ ಮಾಡುವಂಥ ಕೆಲಸವೂ ಕೂಡ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿಯೇ ಈ ಉತ್ತರ ಪ್ರದೇಶದ ATS ತಂಡ ಆಂಟಿ ಟೆರರ್ ಸ್ಕ್ವಾಡ್ ಇವರ ಬೆನ್ನು ಬಿದ್ದಿರುವಂಥದ್ದು. ಬೆನ್ನು ಬಿದ್ದು ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ದೆಹಲಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಇವರ ಹ್ಯಾಂಡ್ಲರ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪತ್ತೆ ಮಾಡೋಕೆ ಮುಂದಾದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಮೂಲದ ಏನು ಈ ಸಮೀರ್ ಏನಿದ್ದಾನೆ ಆತ ಕಲಬುರಗಿಯಲ್ಲಿ ಇದ್ಕೊಂಡು ಇವರ ಜೊತೆ ಪಾಕಿಸ್ತಾನ ಉಗ್ರ ಸಂಘಟನೆಯ ಜೊತೆ ಟಚ್ ಅಲ್ಲಿದ್ದ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಸೊ ಹಾಗಾಗಿಯೇ ಅಲರ್ಟ್ ಆದಂಥ ಉತ್ತರ ಪ್ರದೇಶದ ATS ತಂಡ ನೇರವಾಗಿ ಕಲಬುರಗಿಗೆ ಬರುತ್ತೆ. ಕಲಬುರಗಿ ಪೊಲೀಸರ ಸಹಾಯದೊಂದಿಗೆ ಸಮೀರ್ನನ್ನ ಬಂಧಿಸಿರುತ್ತೆ. ಸೊ ಬಂಧನದ ಬಳಿಕ ಆತ ಸಮೀರ್ನನ್ನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಈ ರೀತಿಯಾದಂಥ ಸ್ಫೋಟಕ ಮಾಹಿತಿಗಳು ಹೊರ ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ಇವರಿಗೆ ಶಹಜಾದ್ ಜಟ್ಟಿ ಎಲ್ಲ ರೀತಿಯಾದಂಥ ಟೆರರ್ ಆಕ್ಟಿವಿಟಿ ಉಗ್ರ ಕೃತ್ಯ ಎಸಗೋದಕ್ಕೆ ಫಂಡಿಂಗ್ ಅನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತನಿಖೆ ವೇಳೆ ಬಯಲಾಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿ. ಹಸಮಣೆ ಏರಬೇಕಿದ್ದವರು ನೇಣಿಗೆ ಶರಣಾಗಿದ್ದಾರೆ. ಇಬ್ಬರು SBI ಉದ್ಯೋಗಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಯುವತಿ ಕೇರಳಂನ ಇರಿಟ್ಟಿಯಲ್ಲಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ನಲ್ಲಿ ಮದುವೆ ಆಗಬೇಕಾಗಿರುವಂಥ ಜೋಡಿ ಇದು. ಫೋನ್ನಲ್ಲಿ ಅನುಶ್ರೀ ಅಮಲ್ ಜಗಳವನ್ನ ಮಾಡಿದ್ರಂತೆ. ಈ ಜಗಳದಿಂದ ಬೇಸತ್ತು ಅನುಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ವಿಚಾರ ತಿಳಿದು ಅಮಲ್ ಕೂಡ ಸೂಸೈಡ್ ಮಾಡಿಕೊಂಡಿದ್ದಾರೆ. ಎಲ್ಲದಕ್ಕೂ ಕೂಡ ಆತ್ಮಹತ್ಯೆ ಒಂದೇನೇ ಪರಿಹಾರನಾಗಾದರೆ ಜಗಳ ಆಗತ್ತೆ. ಆದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ಸರಿ ಮಾಡ್ಕೋಬೇಕು ಎನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗತ್ತೆ. ಆದರೆ ಇಲ್ಲಿ ಹಾಗಾಗಿಲ್ಲ. ಜಗಳ ಅತಿರೇಕಕ್ಕೆ ಹೋಯಿತು. ಹೋದಂಥ ಸಂದರ್ಭದಲ್ಲಿ ಆಕೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಅದು ಗೊತ್ತಾದ ನಂತರ ಇವನು ಕೂಡ ಆತ್ಮಹತ್ಯೆಗೆ ಶರಣಾಗ್ತಾನೆ. ನೋಡಿ ನಿಕೇಶ್, ಒಂದು ಕಡೆ ಆತ್ಮಹತ್ಯೆ ಕಥೆ ಆದರೆ ಇದು ಮನಕಲುಕುವಂತಹ ಕಥೆ. ಎಂಥ ಜನ ಇರ್ತಾರೆ, ಎಂಥ ದರಿದ್ರ ಜನ ಇರ್ತಾರೆ. ಸಂಬಂಧಿಯಿಂದಲೇ 4 ವರ್ಷದ ಮಗು ಕೊಲೆ ಅಂತೆ. ಚಿಕ್ಕಪೇಟೆಯ ಲೈನ್ ಮನೆಯಲ್ಲಿ ಚರಣ್ ಹತ್ಯೆ ಮಾಡೋದು. ಕೊಡಗು ಜಿಲ್ಲೆ ವಿರಾಜಪೇಟೆಯ ಗ್ರಾಮ ಸುಚಿತ್ರಾ ಪಂಪನಗೌಡ ದಂಪತಿ ಪುತ್ರನ ಕೊಲೆ ಆಗಿರೋದು. ಚರಣ್ ಹತ್ಯೆಗೈದ ಸುಚಿತ್ರಾ ಅಕ್ಕನ ಪತಿ ಪ್ರತಾಪ್. ಸುಚಿತ್ರಾ ಲೈಂಗಿಕ ಸಂಪರ್ಕಕ್ಕೆ ನಿರಾಕರಣೆ ಹಿನ್ನೆಲೆಯಲ್ಲಿ ಕೊಲೆ ಆರೋಪ ಕೇಳಿ ಬಂದಿರೋದು. ಆರೋಪಿ ಪ್ರತಾಪ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ಅಬ್ಬಾ, ಎಂಥ ಜನ ಇರ್ತಾರ್ರಿ ಲೈಂಗಿಕ ಸಂಪರ್ಕಕ್ಕೆ ಅಪೋಸ್ ಮಾಡಿದ್ದಕ್ಕೆ. ಈಗ 4 ವರ್ಷದ ಮಗುವನ್ನು ಈ ವ್ಯಕ್ತಿ ಕೊಲೆ ಮಾಡೋದು ಅಂತಂದರೆ ಏನು ಅರ್ಥ ಇದು? ಎಂತೆಂಥ ಜನ ಇದ್ದಾರೆ, ಎಲ್ಲಿ ಹೋಗ್ತಾ ಇದೆ ಸಮಾಜ ನೋಡಿ. ದಿವಿತ್ ರಾಜಕಾರಣಿಗಳು ದರ್ಪ ತೋರಿಸೋದು ನಾವು ನೋಡಿರ್ತೀವಿ, ಜನಪ್ರತಿನಿಧಿಗಳು. ಆದರೆ ಇದು ಮತ್ತೊಂದು ಪ್ರಕರಣ ಎಂಬಂತೆ
ಅವರ ಮಕ್ಕಳು ಕೂಡ ದರ್ಪವನ್ನ ತೋರಿಸ್ತಾರ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಮಹಿಳಾ PSIಗೆ ಕಪಾಳ ಮೋಕ್ಷ ಮಾಡಿದ್ರ ಹಾಗಾದ್ರೆ ಶಾಸಕರ ಪುತ್ರಿ, ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಮೇಲೆ ಬಂದಿರುವಂತ ಆರೋಪ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿರುವಂತ ಘಟನೆ, ದೇವಸ್ಥಾನದ ಗರ್ಭಗುಡಿ ಪ್ರವೇಶ ವಿಚಾರಕ್ಕೆ ದರ್ಪ ತೋರಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನೇ ಆಗಲಿ PSI ಅವ್ರ ಮೇಲೆ ದರ್ಪ ತೋರಿಸೋದಲ್ಲದೆ ಅವರು ಕಪಾಳ ಮೋಕ್ಷ ಮಾಡ್ತಾರಂತ ಹೇಳಿದ್ರೆ ಹಾಗಾದರೆ ಏನಿರ್ಬೋದು? ಹಾಗಾದರೆ ಇಷ್ಟೊಂದು ದರ್ಪ ಯಾಕೆ? ಅಂದರೆ ಶಾಸಕರ ಪುತ್ರಿ ಅಂತನ ದರ್ಪ. ಸದ್ಯ ಈಗ ಇವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಬಿ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಮೇಲೆ ಆರೋಪ. ಹಾಗಾದರೆ ಕಾರಣ ಏನು? ಭೀಮನ ಅಮಾವಾಸ್ಯೆ ಈ ಹಿನ್ನೆಲೆ ಉಕ್ಕಡಕ್ಕೆ ಬಂದಿರುವಂಥ ಐಶ್ವರ್ಯ ಈ ವೇಳೆ ಸಾವಿರಾರು ಭಕ್ತರಿಂದ ತುಂಬಿರುವಂಥ ದೇವಸ್ಥಾನ ಪ್ರಭಾವ ಬಳಸಿ VIP ಪ್ರವೇಶವನ್ನ ಪಡೆದಿದ್ದಾರಂತೆ. ಐಶ್ವರ್ಯ ದೇವರ ಗರ್ಭಗುಡಿ ಬಳಿ ಬಿಡಿ ಅಂತ ಐಶ್ವರ್ಯ ಕೇಳಿಕೊಂಡಿದ್ರು. ಹೆಚ್ಚು ಜನ ಇದ್ದಾರೆ, ಆಗಲ್ಲ ಅಂತ PSI ಸವಿತಾ ಅವರು ಹೇಳಿದ್ರಂತೆ. ಈ ಸಂದರ್ಭದಲ್ಲಿ ಈ ವೇಳೆ ಮಫ್ತಿಯಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಲಕ್ಷ್ಮಿ ಗರ್ಭಗುಡಿ ಪ್ರವೇಶವನ್ನ ಮಾಡ್ತಾರೆ. ಆಗ ಕೋಪಗೊಳ್ತಾರಂತೆ. ಅಯ್ಯೋ ಅವ್ರು ಹೋಗ್ತಾರೆ, ನಾನು ಹೋಗ್ಬಾರ್ದು, ಹಾಗಾದ್ರೆ ನಾನು ಹೋಗ್ಬೇಕು ಅಂತ ಐಶ್ವರ್ಯ ಅವ್ರ ಜೊತೆ ವಾಗ್ವಾದವನ್ನ ನಡೆಸ್ತಾರೆ. ವಾಗ್ವಾದ ಬೆಳೆದು PSI ಸವಿತಾಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ ಐಶ್ವರ್ಯ ಅವರ ವಿರುದ್ಧ. ಅದು ಮದ ನಿಕೇಶ್, ಕೊಬ್ಬು ಜಾಸ್ತಿ ಆದಾಗ ಹಿಂಗೆ ಆಗುತ್ತೆ. ಇವ್ರು ಕೇವಲ ಇವ್ರ ತಂದೆ ಶಾಸಕರಾಗಿದ್ರೆ 5 ವರ್ಷ ಮಾತ್ರ. ಅವರು PSI, ಅವರು ಡಿಗ್ರಿ ತಗೊಂಡು ಕಷ್ಟಪಟ್ಟು ಓದಿ ಬಂದಿರೋರು. ನೋಡಿ ದರ್ಪಗಳು ಹೆಂಗಿದೆ ಅಂತ ಏನನ್ಸುತ್ತೆ ಇದೆಲ್ಲ ನೋಡಿದಾಗ. ರಾಜ್ಯದ ಅವಮರ್ಯಾದೆ ಇದು. ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಇವರೇ ತಗೊಳ್ತಾರಂತ ಹೇಳಿದ್ರೆ, ಕಾನೂನು ಮೀರಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರಂತ ಹೇಳಿದ್ರೆ ಇವ್ರ ವಿರುದ್ಧ ಹಾಗಾದ್ರೆ ಏನು ಕ್ರಮ ಆಗುತ್ತೆ ಅನ್ನುವಂಥ ಪ್ರಶ್ನೆ ಅಲ್ಲ. ನೋಡಿ ಇವರು ದರ್ಪ, ಇವರ ದೌಲತ್ತು, ಇವರ ದುರಾಂಕಾರ ಅದೇನಿದ್ರು ವಸ್ಲಿಂದ ಒಳಗಿರಬೇಕು, ಆಯ್ತಾ? ಅದು ಬಿಟ್ಬಿಟ್ಟು ಆ ವಸ್ಲಿಂದ ಆಚೆ ದಾಟಿದ್ರೆ ಇದಕ್ಕೆ ತಕ್ಕನಾದ ಶಿಕ್ಷೆ ಆಗಬೇಕು, ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಎಸ್, ಈಗ ಅವ್ರ ಮೇಲೆ ಬರ್ತಾ ಇರುವಂತ ಆರೋಪ, ಅದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ ಇನ್ನು ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧ ವಿಚಾರಕ್ಕೆ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಈ ರಾಜ್ಯದಲ್ಲಿ ಗುಟ್ಕಾ ಹಾಗೆ ಪಾನ್ ಮಸಾಲ ನಿಷೇಧ ಮಾಡಬೇಕು ಅಂತ ಈಗ ಅಂಗಡಿಗಳಲ್ಲಿ ಸಾಕಷ್ಟು ಇದೆ. ಈಗ ಗುಟ್ಕಾ ಹಾಗೆ ಪಾನ್ ಮಸಾಲ ಇಲ್ಲಿ ಪರವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. ಒಂದಿಷ್ಟು ಜನ ಹೇಳ್ತಾರೆ ಅಡಿಕೆ ವ್ಯಾಪಾರಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತ. ಮಲೆನಾಡು ಭಾಗದ ಶಾಸಕರು ಕೂಡ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ವ್ಯಾಪಾರಿಗಳು ಮೂಟಿಗಟ್ಟಲೆ ಗುಟ್ಕವನ್ನು ಖರೀದಿ ಮಾಡ್ತಾ ಇದ್ದಾರೆ. ಒಂದು ಕಡೆ ವ್ಯಾಪಾರಿಗಳು ಹೋಲ್ಸೇಲ್ ಅಂಗಡಿಗೆ ಮುಗಿಬಿದ್ದಿದ್ದಾರೆ ಜನರು. ಇದು ಕೊಪ್ಪಳದ ಆಜಾದ್ ಸರ್ಕಲ್ನಲ್ಲಿರುವಂಥ ಅಂಗಡಿ ಇದು. ಗುಟ್ಕಾ ಪಾನ್ ಮಸಾಲ ಬಂದು ಕಂಡಲ್ಲಿ ತಿನ್ನೋದು, ಜಗಿಯೋದು, ಉಗಿಯೋದು. ಅಲ್ಲ ನೋಡಿ, ಜನ ಏನು ಮಾಡಿದ್ರು ಕಷ್ಟ. ಗುಟ್ಕಾ ಬ್ಯಾನ್ ಮಾಡಿ ಅಂತ ಕೇಳ್ಕೊಳ್ಳೋದು ಅವರೇ. ಆಮೇಲೆ ಅಡಿಕೆ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ತಾ ಇದೆ. ಇವಾಗ ಏನೇ ಮಾಡಿದ್ರು ಎಲ್ಲಾದರೂ ಒಂದರಲ್ಲಿ ಒಂದು ನೆಗೆಟಿವಿಟಿ. ಅದನ್ನ ಒಳ್ಳೇದು ಮಾಡೋದಕ್ಕೆ ಅಂತ ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕ್ತಾರೆ, ತಪ್ಪು ಮಾಡೋದಕ್ಕೆ ಅಂತ ಮಾಡಿದ್ರೆ ಅದ್ರ ಒಳ್ಳೇದು ಹುಡುಕ್ತಾರೆ. ಸೊ ಒಟ್ಟಲ್ಲಿ ನೋಡಿ, ಈಗ ಪಾನ್ ಮಸಾಲ ಗುಟ್ಕಾ ಬ್ಯಾನ್ ಮಾಡಿರೋದ್ರಿಂದ ಅಡಿಕೆ ಬೆಳೆಗಾರರಿಗೆ ಸ್ವಲ್ಪ ರೇಟ್ ಆ ಕಡೆ ಈ ಕಡೆ ಆಗ್ಬೋದು. ನೋಡಿ, ಅದೊಂದು ಕಾಲೋನಿ. ಆ ಕಾಲೋನಿಯಲ್ಲಿ 22 ಕುಟುಂಬಗಳು ತಲೆತಲಾಂತರಗಳಿಂದ ಜೀವನವನ್ನು ಸಾಗಿಸ್ತಾ ಇದ್ರು. ಕಾಲೋನಿಗೆ ಹೋಗಲು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದ್ರೂ ಕೂಡ ನದಿಗೆ ಸೇತುವೆ ಇಲ್ಲದೆ ಜನರು ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ 1 ಕೋಟಿ ವೆಚ್ಚದಲ್ಲಿ ಆ ಕಾಲೋನಿಗೆ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಬನ್ನಿ ಆ ಕುರಿತಂತ ಒಂದು ಸ್ಟೋರಿ ಇದೆ, ನೋಡೋಣ. ಈಗ ಈ ಒಂದು ಸೇತುವೆ ಆಯಿತು, ಇನ್ನು ಮುಂದೆ ಜನರಿಗೆ ಅದು ಅನುಕೂಲ ಆಗ್ತದೆ. ಈ ರಿಪಬ್ಲಿಕ್ ಕನ್ನಡ ಚಾನಲಿಗೆ ಧನ್ಯವಾದ. ಒಂದು ಕಡೆ ಮುರಿದಿರುವ ಬಿದಿರಿನ ಸೇತುವೆ, ಮತ್ತೊಂದೆಡೆ ನೂತನವಾಗಿ ನಿರ್ಮಾಣವಾಗಿರುವ ಸೇತುವೆ ಮೇಲೆ ಜನತೆಯ ಬೆಂದ ಸಂಚಾರ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮ. ಹೌದು, ಕರಿಕೆಯಿಂದ ಕರಿಂಬಳಪ್ಪು ಎಂಬ ಕಾಲೋನಿಗೆ ತೆರಳಲು ಸೇತುವೆ ಇಲ್ಲದೆ 100 ವರ್ಷಗಳಿಂದ ಜನತೆ ಬಿದಿರಿನ ಸೇತುವೆ ಬಳಸ್ತಾ ಇದ್ರು. ಈ ಸೇತುವೆಯಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಜೀವಕ್ಕೆ ಅಪಾಯ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಮಾಡಿತ್ತು. ಸ್ಥಳೀಯ ಪಂಚಾಯಿತಿ, ಶಾಸಕರು ಹಾಗೆ ಜಿಲ್ಲಾಡಳಿತವನ್ನ ಎಚ್ಚರಿಸುವ ಕೆಲಸವನ್ನೂ ಮಾಡಿತ್ತು. ಇದೀಗ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಆ ಮೂಲಕ 22 ಕುಟುಂಬಗಳ ಬದುಕಿಗೆ ಬೆಳಕು ಚೆಲ್ಲಿದೆ. ಇದೀಗ ಸೇತುವೆ ನಿರ್ಮಾಣವಾಗಿರುವ ಬಗ್ಗೆ ಅಲ್ಲಿಯ ಜನತೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳಿದ್ದಾರೆ.
ಇದು 2 ವರ್ಷ ಹಿಂದೆ ರಿಪಬ್ಲಿಕ್ ಕನ್ನಡ ಚಾನೆಲ್ ವರದಿಯಾದ ನಂತರ ಇದು ಸರ್ಕಾರದಿಂದ ಇಲ್ಲಿ ಈ ಒಂದು ಸೇತುವೆಗೆ ಇದು ಸೇತುವೆ ಮಂಜೂರಾಗಿದೆ. ಸುಮಾರು 100 ವರ್ಷಗಳಿಂದ ಇಲ್ಲಿ ಆದಿವಾಸಿ ಕುಟುಂಬ 23 ಕುಟುಂಬ ವಾಸವಾಗಿತ್ತು. ಇಲ್ಲಿಗೆ ಒಂದು ಸೇತುವೆ ಇರಲಿಲ್ಲ, ಬರೀ ಬಿದಿರಿನ ಸೇತುವೆಯಿಂದ ಅದು ಜನರು ಓಡಾಡ್ತಾ ಇದ್ದಿದ್ದು. ಇದು ವರದಿಯಾದ ನಂತರ ಸರ್ಕಾರವು ಎಚ್ಚೆತ್ತುಕೊಂಡು 1 ಕೋಟಿ ರೂಪಾಯಿಯನ್ನು ಇದು ಮಂಜೂರು ಮಾಡಿ ಈಗ ಈ ಒಂದು ಸೇತುವೆ ಆಯಿತು. ಇನ್ನು ಮಳೆಗಾಲವಂತೂ ಇಲ್ಲಿನ ಕಾಲೋನಿಯಲ್ಲಿರುವಂತಹ 22 ಕುಟುಂಬಗಳ ಮಕ್ಕಳು ಈ ನದಿಯನ್ನು ದಾಟಿ ಶಾಲೆಗೆ ತೆರಳುತ್ತಾ ಇದ್ರು. ಜೀವ ಕೈಯಲ್ಲಿ ಹಿಡಿದು ನದಿ ದಾಟ್ತಾ ಇದ್ರು. ಅನಾರೋಗ್ಯಕ್ಕೀಡಾದ್ರೆ ಹೊತ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಇದೀಗ ಈ ಸೇತುವೆ ಇಲ್ಲಿಯ ಜನತೆಗೆ ವರದಾನ ಆಗಿದೆ. ಇನ್ನು ಮುಂದೆ ಯಾವುದೇ ಆತಂಕವಿಲ್ಲದೆ ಸಂಚಾರ ಮಾಡಬಹುದು ಎನ್ನುತ್ತಿದ್ದಾರೆ ಜನರು. ಜನರಿಗೆ ಓಡಕ ಆಗೋದಿಲ್ಲ. ಈ ಕಡೆ ಬರುವಾಗ ಈ ನೀರೆಲ್ಲ ಫುಲ್ಲು ಇಲ್ಲಿ ಬ್ಲಾಕ್ ಆಗ್ತಿತ್ತು. ಈಗ ಸ್ವಲ್ಪ ಅನುಕೂಲ ಆಗಿದೆ ಸರ್. ಇವರ ಸಂಬಂಧ ಆಗಿದ್ದು. ಹಾಂ, ರಿಪಬ್ಲಿಕ್ ಇದೆಲ್ಲ ಆಗಿದ್ದು ಕನ್ನಡದಿಂದ. ಎಷ್ಟು ಫ್ಯಾಮಿಲಿ ಇದೆ ಸರ್? ಫ್ಯಾಮಿಲಿ ಇವತ್ತೊಂದು ಇಲ್ಲಿಗೆ ಸರ್ ಒಂದು 22 ಮನೆ ಇದೆ ಸರ್. ಹಾಂ, 22. ಹಾಂ, ಈಗ ಅನುಕೂಲ ಆಗಿ ಉಂಟು. ಒಟ್ಟಿನಲ್ಲಿ ಹಲವು ದಶಕಗಳಿಂದ ಇದ್ದಂತಹ ಸಮಸ್ಯೆಯೊಂದು ನಿಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ಪರಿಹಾರ ಕಂಡಿದೆ. ಈ ಮೂಲಕ ಕರಿಂಬಳಪ್ಪು ಕಾಲೋನಿಯ ಜನತೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಆತಂಕವಿಲ್ಲದೆ ಸಂಚಾರ ಮಾಡುತ್ತಿದ್ದಾರೆ. ದಿವಿತ್, ಖಾಸಗಿ ಹಾಸ್ಪಿಟ್ಲಿಗೆ ಹೋದ್ರೆ ಜಾಸ್ತಿ ಆಗುತ್ತೆ ಬಿಲ್ ಅಂತ ಸರ್ಕಾರಿ ಆಸ್ಪತ್ರೆ ಹೋಗ್ತಾರೆ. ಯಾಕೆ? ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿ ಅಂತ. ಕರೆಕ್ಟ್. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಲಂಚವತರ ತಾಂಡವವಾಡ್ತಾ ಇದೆ. ಗೌರಿಬಿದನೂರು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿರುವಂತ ಘಟನೆ ಇದು. ಡಿ ಗ್ರೂಪ್ ನೌಕರನ ವಿರುದ್ಧ ಚಿಕಿತ್ಸೆಗೆ ಹಣ ಪಡೆದ ಆರೋಪ ಕೇಳಿ ಬರ್ತಾ ಇದೆ. ಡಿ ಗ್ರೂಪ್ ನೌಕರ ಪವನ್ನಿಂದ ಲಂಚ ಸ್ವೀಕಾರ ಆಗಿದೆ ಎನ್ನುವಂತ ಆರೋಪ. ವೃದ್ಧನ ಬಳಿ ಲಂಚ ಪಡೆದಿದ್ದಾನೆ ಡಿ ಗ್ರೂಪ್ ನೌಕರ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತ ನೋಡಿ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಲಭ್ಯ ಆಗಿದೆ. ಪೈಪ್ ಅದು ಇಲ್ಲಿ ನಮ್ಮಲ್ಲಿ ಇಲ್ಲ, ಪೈಪ್ ಅದು ನಮ್ಮ ಸೈಡ್ ಇಲ್ಲ. ಅದಕ್ಕೋಸ್ಕರ ಅವ್ರನ್ನ ಕೇಳು ಅವ್ರನ್ನ ಕೇಳ್ಬಿಟ್ಟು ನಾವು ಕೂಡ ಇಲ್ಲದೆ ನಾವು ಕೇಳೋದೇ ಇಲ್ಲ. ಅಲ್ಲ ಸರ್, ಪ್ರೈವೇಟ್ ಹಾಸ್ಪಿಟ್ಲ್ ಇದ್ರು. ಅಲ್ಲಲ್ಲ, ನಾವು ಎಮರ್ಜೆನ್ಸಿ ಕಾತರ್ ತಗೊಂಡು ಇಟ್ಕೊಳ್ತೀವಿ. ಆಯ್ತಾ? ಅದಕ್ಕೋಸ್ಕರ ನೋಡ್ಬೇಕ್ರಿ. ಅಲ್ಲ, ಅವ್ರ ದುಡ್ಡು ಎಲ್ಲಿಂದ ಬರ್ತೈತೆ? ಅವ್ರ ಕೈಲಾಗುತ್ತಾ ಕೆಲ್ಸಕ್ಕೆ ಹೋಗಕ್ಕೆ? ನೋಡೋ ಪ್ರೀತಿಯಿಂದ ಎಷ್ಟು ಕೊಟ್ರೆ ಅಷ್ಟು ಇಸ್ಕೊಂಡು ನಾನು ಬಲಂತ ಕೇಳ್ದ ನಾನು ಯಾರು ಇದುವರೆಗೂ ಬಲಂತವಾಗಿಲ್ಲ. ಯಾರನ್ನ ಬೇಹಿಂದ ಕೇಳು, ಯಾರನ್ನ ಬಲಂತ ಇಸ್ಕೊಂಡ್ರಲ್ಲ ಇಷ್ಟ ಅಂತ ಹೇಳಿದ್ರೆ ನೀವು ಪೈಪ್ ಕೊಡಪ್ಪ ಅಂತ ನಾನು ಕೇಳಿದೆ. ಕೇಳು, ಅದನ್ನ ಇಷ್ಟು ಕೊಡು ಅಂತ ಕೇಳಿದ್. ಏನಕ್ಕೆ ಕೊಡ್ತೀರಾ? ಅವರೇ ಕೇಳ್ತಾರಾ? ಹಾಂ, ಅಡಿಗೆ ಮಾಡಿಲ್ಲ. ಹಾಂ ಹಾಂ ದಾಂದಿ ಆ ಪೈಪ್ ದಿಯಲ್ಲ ದುಡ್ಲು. ಹಾಂ ಹಾಂ, ಪೈಪ್ದು ದುಡ್ಲು ಅಲ್ಲ ಅಟ್ಲನ್ರಿ. ಹಾಂ, ಸೇರ್ತದ. ಹಾಂ ಹಾಂ ಬಂಧುಗಳೇ ನಮಸ್ಕಾರ. ನಾನು KRS-40 ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಅಂತ. ನೋಡಿ, ಇಲ್ಲಿ ಗೌರಿಬಿದನೂರು ಸಾರ್ವಜನಿಕರ ನೋಡಿ, ಬೆಂಗಳೂರಿಗರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಶೀಘ್ರದಲ್ಲೇ ಮೆಟ್ರೋ ಪಿಂಕ್ ಲೈನ್ ಆರಂಭ ಆಗುತ್ತೆ. ಪಿಂಕ್ ಲೈನ್ಗೆ ಮಧ್ಯಂತರ ಸ್ಪೀಡ್ ಸರ್ಟಿಫಿಕೇಟ್ ಸಿಕ್ಕಿದೆಯಂತೆ. ಕಾಳೇನ ಅಗ್ರಹಾರ ಟು ನಾಗಾವಾರ ಗುಲಾಬಿ ಮಾರ್ಗ RDSO ಪರೀಕ್ಷೆಯಲ್ಲಿ ಪಾಸಾದ ಹಿನ್ನೆಲೆಯಲ್ಲಿ RSOನಿಂದ ಮಧ್ಯಂತರ ವೇಗ ಪ್ರಮಾಣ ಪತ್ರ ಸಿಕ್ಕಿದೆ. CMRS ಅನುಮೋದನೆ ಬಳಿಕ ವಾಣಿಜ್ಯ ಸಂಚಾರ ಆಗುತ್ತೆ. ಸೊ ಮಧ್ಯಂತರ ಸ್ಪೀಡ್ ಸರ್ಟಿಫಿಕೇಟ್ ಸಿಕ್ಕಿರೋದ್ರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ವಾಣಿಜ್ಯವಾಗಿ ಓಡಾಡೋದಕ್ಕೆ ಆರಂಭ ಆಗುತ್ತೆ. ಪಿಂಕ್ ಲೈನ್ಗೆ ಮಧ್ಯಂತರ ಸ್ಪೀಡ್ ಸರ್ಟಿಫಿಕೇಟ್ ಸಿಕ್ಕಿದೆ. ಕಾಳೇನ ಅಗ್ರಹಾರದಿಂದ ನಾಗಾವಾರ ರೂಟ್ನಲ್ಲಿ ಶೀಘ್ರದಲ್ಲೇ ಮೆಟ್ರೋ ಲೈನ್ ಆರಂಭ ಆಗುತ್ತೆ. ಒಂದಷ್ಟು ಮೆಟ್ರೋದಲ್ಲಿ ಒಂದಷ್ಟು ಕೆಲವೊಂದು ತಾಂತ್ರಿಕ ದೋಷಗಳಾಗ್ತಾ ಇದೆ, ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ. ಅದೆಲ್ಲವನ್ನು ಕೂಡ ಸರಿ ಮಾಡ್ಕೋಬೇಕು ಅಂತ ಇದೇ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಅದರ ಮಾಡೋದ್ರ ಜೊತೆಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ಪಿಂಕ್ ಲೈನ್ ಆರಂಭ ಆಗಿರುವಂಥದ್ದು. ಸೊ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಮೆಟ್ರೋ
ನಮಗೆ ಬಹಳ ಮುಖ್ಯವಾದ ಮಾರ್ಗ. ಸೊ ಪಿಂಕ್ ಲೈನ್ ಆರಂಭ ಆಯಿತು ಅಂತಂದರೆ ಬೆಂಗಳೂರಿನಲ್ಲಿ ಮತ್ತಷ್ಟು ನಾವು ನಿಮಗೆ ಕಾಳೆನಗರದಿಂದ ನಾಗವಾರ ರೂಟ್ನಲ್ಲಿ ಒಂದಷ್ಟು ಟ್ರಾಫಿಕ್ ಕಂಟ್ರೋಲನ್ನು ಮಾಡಬಹುದು. ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ರಸ್ತೆ ದುರಸ್ತಿಗೆ ಆಗ್ರಹಿಸಿ ವಿನೂತನ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಸ್ತೆಯಲ್ಲಿ ಭತ್ತದ ಪೈರು ನಾಟಿ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪಳ್ಳಿ ಕರಡಿಗ ಗ್ರಾಮಸ್ಥರಿಂದ ಪ್ರತಿಭಟನೆ ಇದು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಕ್ಷೇತ್ರದ ಗ್ರಾಮಗಳು ರಸ್ತೆಯನ್ನ ನೀವು ಸರಿಪಡಿಸಿ, ಇಲ್ಲಾಂದ್ರೆ ರಸ್ತೆ ಯಾಕೆ, ತೋಟ ಮಾಡಿ, ಅದನ್ನ ಗದ್ದೆ ಮಾಡಿ ಅಂತ ಹೇಳಿ ಭತ್ತದ ನಾಟಿ ಮಾಡ್ತಾ ಇದ್ದಾರೆ. ಪಾಪ ಎಷ್ಟು ರೋಸಿ ಹೋಗಿರ್ಬೇಕು ದಿವಿತಿ ಇವರು. ಯಾಕಂತ ಹೇಳಿದ್ರೆ ಹೇಳಿ ಹೇಳಿ ಸಾಕಾಯ್ತು ಅನ್ಸುತ್ತೆ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟವರಿಗೆ. ನೋಡಿ, ಆತರ ಜೋಳಿಗೆ ಎಲ್ಲೆಲ್ಲ ಎತ್ಕೊಂಡು ಹೋಗ್ತಾರೆ ಈ ಗರ್ಭಿಣಿಯವರು ಅಥವಾ ವಯಸ್ಸಾದವರು. ಅವ್ರಿಗೇನೋ ಹುಷಾರಿಲ್ಲ ಅಥವಾ ಏನಾದ್ರು ಹೇಗ್ ಕರ್ಕೊಂಡು ಹೋಗ್ತಾರೆ ಅಂತ ನೋಡಿ. ಎಂತ ಪರಿಸ್ಥಿತಿ ಅದು. ರೋಡಾ ಈ ತರ ಕೆಸರಾಗಿ ಹಂಗಾಡ್ಸೋದು, ಊರಾಗ ಮಂಡಲದವ್ರು ಸತ್ತೋಗ್ಯಾರ, ಸರ್ಕಾರದವ್ರು ಸತ್ತೋಗ್ಯಾರ. ಈ ತರ ರೋಡಾಗೆ ಊರು ಮನೆ ಹೆಂಗೆ ಇದಾಗಿತ್ತು ಇವತ್ತಿನ ಮುಂಜಾನೆ ಮುನ್ನೋಟ. ನಾಳೆ ಮತ್ತಷ್ಟು ಜನರ ಧ್ವನಿಯ ಸುದ್ದಿಯನ್ನ ಹೊತ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.